ಹರೇ ಕೃಷ್ಣ. ಇವತ್ತಿನ ಎರಡನೇ ಸಂಚಿಕೆ ಗೋಪಾಲಕೃಷ್ಣ ಸ್ವಾಗತ. ಮಂಗಳಾಚರಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ನಾನು ಮತ್ತೊಮ್ಮೆ ಸ್ವಾಗತಿಸ್ತೀವಿ. ನಾವು ಈ ಗೋಪಾಲಕೃಷ್ಣ ಶ್ರೀಮದ್ ಭಾಗವತದ ಶ್ರೀಕೃಷ್ಣನ ಲೀಲೆಗಳ ವರ್ಣನೆಯಲ್ಲಿ ವೃಂದಾವನದ ಲೀಲೆಗಳ ವರ್ಣನೆಯ ಪೌಗಂಡ ಸ್ಥಿತಿಯ ವರ್ಣನೆಗಳಿವು. ಶ್ರೀಕೃಷ್ಣನ ಈಗ ಅವನ ವಯಸ್ಸು ಸುಮಾರು 3.5 ವರ್ಷದಿಂದ 7 ವರ್ಷದವರೆಗೆ ಅವನ ಲೀಲೆಗಳನ್ನು ತೋರಿಸ್ತಾ ಅವುಗಳನ್ನ ಪೌಗಂಡ ಲೀಲೆಗಳಂತ ಹೇಳ್ತಾರೆ. ಆ ಚರ್ಚೆಯಲ್ಲಿ ನಾವು ನಿನ್ನೆಯ ಆ ಚರ್ಚೆಯಲ್ಲಿ ಭಗವಂತ ಶ್ರೀಕೃಷ್ಣ ಆ ಮುದ್ದು ಬಾಲಕನಾಗಿದ್ದವನು ಈಗ ಅವನು ಗೋಪಾಲನ ಆಗ್ತಾ ಇದ್ದಾನೆ. ನಾವು ನಿನ್ನೆ ಚರ್ಚೆಯಲ್ಲಿ ಇದನ್ನ ನಾವು ಕಂಡಿದ್ವಿ. ಗೋಪಾಲನಾದ ಗೋಪಾಷ್ಟಮಿಯ ಆ ಸಂದರ್ಭವನ್ನ ನಾವೆಲ್ಲ ನೆನೆಸ್ಕೊಂಡ್ವಿ. ಸೊ ಅದಾದ ಮೇಲೆ ಶ್ರೀಕೃಷ್ಣ ಹಸುಗಳನ್ನ ಮೇಯಿಸ್ಲಿಕ್ಕೆ ಕಾಡಿಗೆ ಹಸುಗಳನ್ನ ತನ್ನ ಮಿತ್ರರೊಡನೆ ಕರೆದೊಯ್ತಾನೆ. ಅಲ್ಲಿ ಅನೇಕ ರೀತಿಯ ವನವಿಹಾರದ ಲೀಲೆಗಳು ಆಟಗಳನ್ನ ಅವನು ಪ್ರದರ್ಶಿಸ್ತಾನೆ. ತನ್ನ ಅಣ್ಣನನ್ನ ಕೂಡ ಸ್ತುತಿಸ್ತಾನೆ. ಅದಾದ ಮೇಲೆ ಅಲ್ಲೊಬ್ಬ ಅಸುರನ ಪ್ರವೇಶವಾಯಿತು, ಧೇನುಕಾಸುರ. ಅವನ ವಧೆ ಬಲರಾಮನ ಕೈಯಿಂದ ಆಯಿತು. ಅಲ್ಲಿ ಸಾಕಷ್ಟು ಅನೇಕ ವಿಶೇಷ ಭಕ್ತಿಯ ಅಂಶಗಳನ್ನ ಕೂಡ ನಾವು ಕಂಡಿದ್ವಿ. ನಿನ್ನೆಯ ಆ ಚರ್ಚೆಯ ಸಮಯ ಕೊನೆ ಮಾತಿನಲ್ಲಿ ನಾವು ಕಾಳಿಂಗ ಮರ್ದನನ ಉಲ್ಲೇಖ ಮಾಡಿದ್ವಿ. ಆ ಚರ್ಚೆಯನ್ನ ಇವತ್ತು ಮುಂದುವರಿಸೋಣ ಬನ್ನಿ. ಶ್ರೀಕೃಷ್ಣನ ಈ ಲೀಲೆಗಳನ್ನ ಆ 7 ದಿನದ ಸಂದರ್ಭದಲ್ಲಿ ಪರೀಕ್ಷಿತನಿಗೆ ಶುಕದೇವ ಮುನಿಗಳು ಬೋಧಿಸಿದ್ರು. ಪರೀಕ್ಷಿತ ಅರ್ಜುನನ ಮೊಮ್ಮಗನಾದವನು. ಅವನು ಭಗವಂತನ ಪರಮ ಭಕ್ತ. ಗರ್ಭದಲ್ಲಿದ್ದಾಗಿಯೇ ಅವನು ಶ್ರೀಕೃಷ್ಣನ ದರ್ಶನವನ್ನ ಮಾಡಿದ್ದ. ಅಷ್ಟು ಪ್ರಿಯನಾಗಿದ್ದ ಭಗವಂತನಿಗೆ. ಈಗ ತನ್ನ ಕೊನೆಯ ದಿನಗಳಲ್ಲಿ ಭಗವಂತನ ಕುರಿತಾಗಿ ಅವನಿಗೆ ಅತೀವವಾದಂತಹ ಉತ್ಸಾಹ, ಉತ್ಸುಕತೆ, ಉತ್ಕಂಠ. ಹಾಗಾಗಿ ಅವನು ಭಗವಂತನ ಲೀಲೆಯನ್ನ ಅವನು ಯಾವುದೇ ರೀತಿಯ ಮನಸ್ಸಿನ ದುಗುಡ ಚಿಂತೆಗಳನ್ನ ಎಲ್ಲವನ್ನ ತೊರೆದು ಪರಿಪೂರ್ಣವಾಗಿ ಗಮನವಹಿಸಿ ಕೇಳ್ತಾ ಇದ್ದಾನೆ. ಈ ಲೀಲೆಗಳನ್ನ ಅವನು ಕೇಳಿದಂತಹ ಆ ಸಂದರ್ಭ, ಆ ತಿಥಿ, ಆಕ್ಚುಲಿ ಹೇಳ್ಬೇಕಂದ್ರೆ ಈ ವರ್ಷದ ಈ ತಿಥಿಯೇ ರಾಧಾಷ್ಟಮಿಯಿಂದ ಹಿಡಿದು ಭಾದ್ರಪದದ ಪೂರ್ಣಿಮೆಯವರೆಗೆ ಬರುವಂತಹ 7 ದಿನಗಳೇ ಈ ಶುಕಮುನಿಗಳು ಆ ಪರೀಕ್ಷಿತನಿಗೆ ಬೋಧಿಸಿದಂತಹ 7 ದಿನಗಳು. ಎಷ್ಟು ನಾವು ಭಾಗ್ಯಶಾಲಿಗಳು ಯೋಚನೆ ಮಾಡಿ. ಆ ಸಂದರ್ಭದಲ್ಲಿಯೇ ನಾವು ಕೂಡ ಈ ಭಾಗವತವನ್ನ ಆ ಶ್ರೀಲ ಪ್ರಭುಪಾದರ ವಾಣಿಯಿಂದ ಕಲಿತಾ ಇದ್ದೀವಿ. ಈ ಭಗವಂತನ ಅಮೋಘ ವರ್ಣನೆಗಳನ್ನ ಕೇಳೋದ್ರಿಂದ ಏನೇನು ಲಾಭ ಆಗತ್ತೆ ಅಂತ 10ನೇ ಸ್ಕಂದದಲ್ಲಿ ಶುಕಮುನಿಗಳೇ ಹೇಳ್ತಾರೆ. ಈ ಮಾತನ್ನ ನಾವು ಹಿಂದಿನ ನಮ್ಮ ಭಾಗ ಈ ಬಾಲಕೃಷ್ಣನ ವರ್ಣನೆಯಲ್ಲೂ ಕೂಡ ನಾವು ನೋಡಿದ್ವಿ. ಅವರು ಹೇಳ್ತಾರೆ, ಏನ ಅವತಾರೇಣ ಭಗವಾನ್ ಹರಿರೀಶ್ವರ. ಭಗವಂತ ಹರಿ ಅನೇಕ ರೂಪಗಳನ್ನ ಅವನು ಧರಿಸಿ ಈ ಜಗತ್ತಿಗೆ ಅವನು ಕಲ್ಯಾಣವನ್ನ ಮಾಡ್ತಾನೆ. ಆದರೆ ವಿಶೇಷವಾಗಿ ಸಾಕ್ಷಾತ್ ಹರಿಯೇ, ಆ ಶ್ರೀಕೃಷ್ಣನೇ ಈ ಧರೆಗಿಳಿದಾಗ ಅವನ ಲೀಲೆಗಳನ್ನ ಕೇಳೋದ್ರಿಂದ ಅತೀವವಾದಂತಹ ಲಾಭ ಪ್ರತಿಯೊಬ್ಬರಿಗೂ ದೊರಕುತ್ತೆ. ಏನದು ಲಾಭ? ಕರೋತಿ ಕರ್ಣ ರಮ್ಯಾಣಿ. ಅವನ ಲೀಲೆಗಳು ಎಷ್ಟು ಮನೋಹರವಾಗಿರ್ತವೆ. ಅವು ಕಿವಿಗಳಿಗೆ ಎಷ್ಟು ಮುದವನ್ನ ನೀಡುತ್ತವೆ. ಮನೋಜ್ಞಾನೀಚ ನಃ ಪ್ರಭೋ. ಮನಸ್ಸಿಗೆ ತುಂಬಾ ಆಕರ್ಷಕವಾಗ್ತವೆ. ಕಿವಿಗೆ ಅವು ತುಂಬಾ ರಮಣೀಯವಾಗಿ ಗೋಚರಿಸ್ತವೆ. ಇವುಗಳನ್ನ ಕೇಳೋದ್ರಿಂದ ವ್ಯಕ್ತಿಯ ಮಾಲಿನ್ಯ, ಅಚಿತ್ತ ಮಾಲಿನ್ಯ ದೂರವಾಗುತ್ತೆ. ಯತ್ ಶೃಣ್ವತೋ ಅಪೈತಿ ಅರತಿರ್ವಿತೃಷ್ಣ.
ಏನು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ನಮಗೆ ಆ ಅಪೈತಿ, ಆ ನಿರಾಸಕ್ತಿ ಏನಿರುತ್ತೆ ಭೌತಿಕ ಈ ಆಸಕ್ತಿಗಳ ಕಾರಣದಿಂದಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಸಾಮಾನ್ಯವಾಗಿ ನಿರಾಸಕ್ತಿ ಭೌತಿಕ ಜಗತ್ತಿನ ಜೀವಿಗಳಿಗೆ ಇರುತ್ತೆ. ಆ ನಿರಾಸಕ್ತಿ ದೂರವಾಗುತ್ತೆ ಈ ಶ್ರೀಕೃಷ್ಣನ ಲೀಲೆಗಳನ್ನ ಕೇಳಿದಾಗ. ವಿತೃಷ್ಣ, ಆ, ಈ ಜಗತ್ತಿನ ಕುರಿತಾಗಿರುವಂತಹ ಆಕರ್ಷಣೆಗಳು ನಿವಾರವಾಗ್ತವೆ. ಅಸಹ್ಯಗಳು, ಮನಸ್ಸಿನಲ್ಲಿರುವ ಕೊಳಕು ವಸ್ತುಗಳು ಅವುಗಳು ದೂರವಾಗ್ತವೆ. ಈ ಭೌತಿಕ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಕೂಡ ಅದು ಅಶಾಶ್ವತ, ಅದು ನಮಗೆ ದುಃಖವನ್ನು ಉಂಟು ಮಾಡೋದು. ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾನೆ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ. ಜ್ಞಾನದ ಒಂದು ಲಕ್ಷಣ ಅದು ಈ ಜಗತ್ತಿನ ವಾಸ್ತವಿಕತೆಯನ್ನ ತಿಳಿಯೋದು, ಶಾಸ್ತ್ರ ಪರಂಪರಾನುಗತವಾಗಿ ತಿಳಿಯೋದು. ಸಾಕಷ್ಟು ಬಾರಿ ನಾವು ಸುತ್ತಮುತ್ತ ಜನ್ಮ ಮೃತ್ಯು, ಆ, ವ್ಯಾಧಿ ಮರಣ, ಆ, ವೃದ್ಧಾಪ್ಯ ಎಲ್ಲವನ್ನು ಕೂಡ ಕಾಣ್ತೀವಿ. ಆದರೂ ಕೂಡ ಈ ಭೌತಿಕತೆ, ಈ ಭೌತಿಕ ಪ್ರಜ್ಞೆ ಅನ್ನೋದು ನಮ್ಮ ಕಣ್ಣನ್ನ, ನಮ್ಮ ದೃಷ್ಟಿಯನ್ನ ಕವಿದು ಬಿಟ್ಟಿರುತ್ತೆ. ಯಾವಾಗ ನಾವು ಶಾಸ್ತ್ರಗಳಿಂದ ಭಕ್ತರ ಮುಖೇನ ಆ ಆಚಾರ್ಯರ ಮಾತುಗಳನ್ನು ನಾವು ಕೇಳ್ತೀವೋ, ಈ ಜಗತ್ತಿನ ಈ ವಾಸ್ತವಿಕತೆಯನ್ನ ತಿಳಿತೀವೋ, ಅದು ನಮ್ಮನ್ನ ಜ್ಞಾನದ ಸ್ತರಕ್ಕೆ ಕರೆದೊಯ್ಯುತ್ತೆ. ಈ ಭಗವಂತನ ಲೀಲೆಗಳು ಇವುಗಳು ತುಂಬಾ ಸಹಜವಾಗಿ, ತುಂಬಾ ಸ್ವಾಭಾವಿಕವಾಗಿ ವ್ಯಕ್ತಿಯನ್ನ ಈ ಜಗತ್ತಿನಿಂದ ನಿರಾಸಕ್ತರನ್ನಾಗಿ ಮಾಡ್ತವೆ. ಈ ಅಸಹ್ಯವನ್ನ ನಿವಾರಿಸ್ತವೆ. ಮನಸ್ಸಿನಲ್ಲಿರುವಂತಹ ಅತಿ ಗಾಢವಾದಂತಹ ಪ್ರವೃತ್ತಿಗಳನ್ನ, ಆ ಪಾರ್ಥಗಳನ್ನ ಕೂಡ ನಾಶ ಮಾಡ್ತವೆ. ಸತ್ವಂಶ ಶುದ್ಧತ್ಯ ಚಿರೇಣ ಪುಂಸಃ. ಈ ರೀತಿ ಶುದ್ಧಿಯಾದ ಮೇಲೆ ಆ ಶುದ್ಧ ಹೃದಯದಲ್ಲಿ ಭಕ್ತಿರ್ಹರೌ ತತ್ಪುರುಷೇಶ ಸಖ್ಯಂ, ಆ ಹರಿಭಕ್ತಿ ನಿಶ್ಚಲವಾಗಿ ಸ್ಥಿತವಾಗುತ್ತೆ. ತತ್ಪುರುಷೇಚ ಸಖ್ಯಂ, ಭಗವಂತನ ಭಕ್ತರ ಕುರಿತಾಗಿ ಆ ಸಂಘ ಸ್ನೇಹ ಬೆಳೆಯುತ್ತೆ. ತದೇವ ಹಾರಂ ವದಮನ್ಯಸೇ ಚೇತ್. ಇಂತಹ ಅಮೋಘವಾದಂತಹ ಈ ಹರಿಯ ವರ್ಣನೆಯನ್ನ ದಯವಿಟ್ಟು ಮಾಡಿ ಅಂತ ಈ ಶ್ಲೋಕವನ್ನು ಆಕ್ಚುಲಿ ಪರೀಕ್ಷಿತರೇ ಹೇಳ್ತಾರೆ. ಸೊ ಹೀಗೆ ಅನೇಕ ಲಾಭಗಳುಂಟು. ಅದರಲ್ಲಿ ಈ 7 ಲಾಭಗಳನ್ನ ಪರೀಕ್ಷಿತನೇ ವರ್ಣಿಸಿದ್ದಾನೆ. ಹೀಗೆ ಭಗವಂತನ ಲೀಲೆಯ ಮಹತ್ವವನ್ನ ಸಾರಿ ಸಾರಿ ಪ್ರತಿ ಅಧ್ಯಾಯದಲ್ಲೂ, 10ನೇ ಸ್ಕಂದದಲ್ಲಂತೂ ಪ್ರತಿ ಅಧ್ಯಾಯದಲ್ಲಿ ಭಗವಂತನ ವರ್ಣನೆಯ ಮಹತ್ವವನ್ನ ಹೇಳ್ತಾರೆ. ನಿನ್ನೆಯ ಚರ್ಚೆಯಲ್ಲಿ ನಾವು ನೋಡಿದ್ವಿ, ಆ ಗೋಪಾಷ್ಟಮಿಯ ದಿನ ಶ್ರೀಕೃಷ್ಣ ಗೋಪಾಲನಾದ. ತನ್ನೆಲ್ಲ ಮಿತ್ರರೊಡನೆ ವಿಹಾರ ಮಾಡಲಿಕ್ಕೆ ಹಸುವಿನ ಸೇವೆಯನ್ನ ಅವನು ಕೈಗೊಂಡಿದ್ದಾನೆ. ಅವನ ಸುಂದರವಾದಂತಹ ಕಾಲುಗಳಲ್ಲಿ ಆ ಗುರುತುಗಳು ಇನ್ನೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಯಾಕೆಂದ್ರೆ ಅವನು ಬೆಳೀತಾ ಇದ್ದಾನೆ ನೋಡಿ. ಈಗ 3.5 ವರ್ಷ ದಾಟಿ 4-5 ವರ್ಷದವನು ಆಗ್ತಾ ಇದ್ದಾನೆ. ಆ ಸುಂದರವಾದ ಗುರುತುಗಳ ಮಹತ್ವ ಸಾಕಷ್ಟು ಇದೆ. ಆ ಗುರುತುಗಳು ನಿಜವಾಗಿಯೂ ಭೂದೇವಿಯ ಶೃಂಗಾರ, ಅವಳ ಒಡವೆಗಳು. ವೃಂದಾವನದ ಭೂಮಿ ಅತಿ ಪುಣ್ಯ ಭೂಮಿ. ಯಾವಾಗಾದ್ರೂ ನಿಮಗೆ ಸಮಯ ಸಿಕ್ಕರೆ ದಯವಿಟ್ಟು ಒಮ್ಮೆ ಆದ್ರೂ ಕೂಡ ಆ ಪವಿತ್ರ ವೃಂದಾವನಕ್ಕೆ ಭೇಟಿ ನೀಡಿ. ಶೀಲ ಪ್ರಭುಪಾದರ ಅದು ಮನೆ ಅಂತೆ. ವೃಂದಾವನ ಪ್ರಭುಪಾದರು ಹೇಳ್ತಾ ಇದ್ರು, ಇದು ನನ್ನ ಮನೆ ಅಂತ. ಪ್ರಭುಪಾದರು ಅಲ್ಲಿ ತಂಗಿದ್ದು ಭಗವಂತನ ಸ್ಮರಣೆಯಲ್ಲಿ ಈ ಕೃಷ್ಣ ಪುಸ್ತಕಗಳನ್ನ, ಭಾಗವತವನ್ನ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿ ಜಗತ್ತಿಗೆ ನೀಡಿದ್ರು. ಸೊ ಹೀಗೆ ಆ ವೃಂದಾವನದ ಪುಣ್ಯ ಭೂಮಿಯಲ್ಲಿ ಭಗವಂತ ಬರಿಗಾಲಿನಲ್ಲಿ ನಡೆದು ತನ್ನ ಆ ದಿವ್ಯ ಪಾದದ ಗುರುತುಗಳನ್ನ ಮೂಡಿಸಿದ್ದಾನೆ. ಸೊ ಹೀಗೆ ಭಗವಂತ ವನವಿಹಾರಕ್ಕೆ ತೆರಳಿದಾಗ ಅಲ್ಲಿ ಒಬ್ಬ ಅಸುರನ ಒಡನೆ ಅಲ್ಲಿ ಒಂದು ಲೀಲೆಗಳಾಗ್ತವೆ. ಆ ಅಸುರ ಗರ್ಧಬಾಸುರ, ಕತ್ತೆ ರೂಪದ ಅಸುರ. ಆ ಅಸುರನ ಬಲರಾಮ ಅವನನ್ನ ಉದ್ಧರಿಸ್ತಾನೆ. ಇನ್ನಿತರ ಅವನ ಮಿತ್ರರನ್ನ ಕೃಷ್ಣ ಬಲರಾಮರು ಕೂಡಿ ಅವರ ವಧೆಯನ್ನ ಮಾಡ್ತಾರೆ. ಈ ಅಸುರ ಪ್ರತಿಯೊಬ್ಬ ಬದ್ಧಾತ್ಮನಲ್ಲಿರುವಂತಹ ಅಜ್ಞಾನ, ಮೂರ್ಖತನ ಅವುಗಳನ್ನ ತೋರಿಸಿಕೊಡುತ್ತಾನೆ. ಅವುಗಳಿಂದ ಮೇಲೆ ಇರಲಿಕ್ಕೆ ನಾವು ಆ ಆದಿಗುರು ಬಲರಾಮನ ಆಶ್ರಯವನ್ನ, ಆ ಗುರುಗಳ ಆದೇಶವನ್ನ ಪಾಲಿಸಬೇಕು ಅನ್ನೋದು ಇಲ್ಲಿ ನಮ್ಮ ಆಚಾರ್ಯರ ಹೇಳ್ಕೊಡುವಂತಹ ಒಂದು ಪಾಠ. ಸೊ ಹಾಗೆ ಭಗವದ್ಭಕ್ತಿಯಲ್ಲಿ ಹರಿಯ ಸ್ತುತಿಯನ್ನ ಕೇಳೋದ್ರ ಜೊತೆಗೆ ಮುಖ್ಯವಾಗಿ ಗುರುವನ್ನ ನಾವು ಪಾಲಿಸಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಎಲ್ಲಿವರೆಗೆ ನಾವು ಭಗವದ್ಭಕ್ತನಾದಂತಹ ಗುರುವಿನ ಆಶ್ರಯವನ್ನು ಸ್ವೀಕರಿಸೋದಿಲ್ವೋ ಅಲ್ಲಿವರೆಗೆ ಹರಿ ನಮ್ಮನ್ನ
ಅನುಗ್ರಹಿಸೋದಿಲ್ಲ. ಸೊ ಹಾಗೆ ಆ ಗುರು, ಈ ಬಲರಾಮನೇ ಆದಿಗುರು, ಭಗವಂತನ ಆ ಆದಿ ಸೇವಕ ಅವನು. ಹ? ಸೇವಕ ಭಗವಾನ್ ಅಂತ ಕೂಡ ಅವನಿಗೆ ಹೇಳ್ತಾರೆ. ಸೊ ಹೀಗೆ ಈ ಲೀಲೆಯಲ್ಲಿ ನಾವು ಗುರುವಿನ ಮುಖ್ಯ ಪಾತ್ರವನ್ನ ಕಂಡುಕೊಳ್ತೀವಿ. ಅದಾದ ಮೇಲೆ ಕೃಷ್ಣ ಬಲರಾಮರು ಆ ಎಲ್ಲ ಮಿತ್ರರೊಡನೆ ವೃಂದಾವನವನ್ನು ಪ್ರವೇಶಿಸಿದಾಗ ಸಂಜೆ ಹೊತ್ತು, ಆ ಗೋಧೂಳಿ ಸಮಯ, ಆ ಆ ಸಮಯದಲ್ಲಿ ಎಲ್ಲರೂ ಬರ್ತಾ ಇರಬೇಕಾದ್ರೆ ಎಲ್ಲ ಗೋಪಿಯರು ಎಷ್ಟು ಆನಂದದಲ್ಲಿ ಬಂದು ಆ ಭಗವಂತನ ಸುಂದರ ಮೊಗವನ್ನ ಕಾಣಲಿಕ್ಕೆ ಮುಂದೆ ಬರ್ತಾರೆ. ಆಗ ಅಲ್ಲಿ ಅವರು ಒಂದು ರೀತಿಯಾಗಿ ಎಷ್ಟು ಸಂತೋಷದಲ್ಲಿರ್ತಾರೆ. ಆ ಎಲ್ಲ ನಾಚಿಕೆ ಲಜ್ಜೆಯನ್ನ ಬಿಟ್ಟು ಭಗವಂತನ ಸುಂದರ ದರ್ಶನವನ್ನು ಮಾಡಿದಾಗ ಭಗವಂತ ಯಾವಾಗ ಅವರ ಕಡೆ ನೋಟವನ್ನು ಹರಿಸ್ತಾನೋ ತಕ್ಷಣವೇ ಆ ಲಜ್ಜೆ ಅನ್ನೋದು ಅವರು ಅವರ ಕಣ್ಣೋಟವನ್ನು ಅವರು ಸರಿತಾ ಇರ್ತಾರೆ. ಆದ್ರೂ ಕುಡಿನೋಟದಲ್ಲಿ ಭಗವಂತನನ್ನು ನೋಡ್ತಾ ಇದ್ದಾರೆ, ಮಂದ ಹಾಸ್ಯದಲ್ಲಿ ಭಗವಂತನ ಸಂತುಷ್ಟಿಯನ್ನು ಪಡಿಸ್ತಾ ಇದ್ದಾರೆ. ಭಗವಂತ ಅವರ ಭಕ್ತಿಯನ್ನು ಸ್ವೀಕರಿಸ್ತಾನೆ. ಮುನ್ನಡೆದು ತನ್ನ ಮನೆಯೆಡೆಗೆ ಹೋದಾಗ ಅಲ್ಲಿ ಯಶೋದೆ ರೋಹಿಣಿಯರು ಅವನನ್ನು ಸ್ವಾಗತಿಸಿ ಅವನಿಗೆ ಸ್ನಾನ ಮಾಡಿಸಿ ಒಳ್ಳೆ ಖಾದ್ಯಗಳನ್ನು ನೀಡಿ ಒಳ್ಳೆ ಶಯನಕ್ಕೋಸ್ಕರ ಅವರು ಏರ್ಪಾಟನ್ನ ಮಾಡ್ತಾರೆ. ಹೀಗೆ ಕೃಷ್ಣ ಬಲರಾಮರ ಆ ನಿತ್ಯ ಲೀಲೆಗಳು, ತಮ್ಮ ಭಕ್ತರೊಡನೆ ಅವರು ವಿಹರಿಸುವಂತಹ ಲೀಲೆಗಳು, ಇವು ನಿತ್ಯ ಲೀಲೆಗಳು. ಭಗವಂತನ ಪುಣ್ಯಧಾಮ ಗೋಲೋಕ ವೃಂದಾವನ, ಆಧ್ಯಾತ್ಮಿಕ ಜಗತ್ತಿನ ಗೋಲೋಕ ವೃಂದಾವನದಲ್ಲಿ ಈ ಲೀಲೆಗಳು ನಿತ್ಯ ಲೀಲೆಗಳು. ಆದರೆ ಈ ಭೌತಿಕ ಜಗತ್ತಿನಲ್ಲಿ ಭಗವಂತ ಈ ನಿತ್ಯ ಲೀಲೆಗಳನ್ನು ಪ್ರದರ್ಶಿಸುವಾಗ ಕೆಲವೊಮ್ಮೆ ಅಸುರರ ಪ್ರವೇಶವಾಗತ್ತೆ. ಅದು ನೈಮಿತ್ತಿಕ ಲೀಲೆ. ಅದು ಈ ಜಗತ್ತಿನಲ್ಲಿ ಮಾತ್ರ ಕಾಣುವಂತಹ ಲೀಲೆ. ಅದರಲ್ಲೂ ಕೂಡ ಸಾಕಷ್ಟು ರುಚಿ ಉಂಟು, ಮಧುರತೆ ಉಂಟು ಅಲ್ವೇ? ಹಾಗೆ ಇಲ್ಲೊಬ್ಬ ಅಸುರನ ವರ್ಣನೆ ಈಗ ಪ್ರಾರಂಭ ಆಗ್ತಾ ಇದೆ. ಅದು ಬೇಸಿಗೆಯ ಸಮಯವಾಗಿತ್ತು. ಬೇಸಿಗೆಯ ಸಮಯ. ಕೃಷ್ಣ ತನ್ನ ಮಿತ್ರರೊಡನೆ ಆ ದಿನ ವನವಿಹಾರಕ್ಕೆ ಹೋಗಿದ್ದ. ಬಲರಾಮ ತನ್ನ ಜನ್ಮ ನಕ್ಷತ್ರದ ಕಾರಣದಿಂದಾಗಿ ಅವನು ಆ ದಿನ ಕೃಷ್ಣ ಮತ್ತೆ ಇನ್ನಿತರ ಗೋಪರೊಡನೆ ವನವಿಹಾರಕ್ಕೆ ಹೋಗಲಿಲ್ಲ, ಹಸುಗಳ ಸೇವೆಗೆ ಹೋಗಲಿಲ್ಲ, ಮನೆಯಲ್ಲೇ ಉಳಿದುಕೊಂಡಿದ್ದ. ಕೃಷ್ಣ ತನ್ನೆಲ್ಲ ಮಿತ್ರರನ್ನ ಕರೆದೊಯ್ದಿದ್ದಾನೆ. ಯಮುನಾ ನದಿ ತೀರದಲ್ಲಿ ಅವರೆಲ್ಲರೂ ವಿಹರಿಸ್ತಾ ಇದ್ದಾರೆ. ಹಸುಗಳು ಮತ್ತೆ ಗೋಪಬಾಲಕರು ತುಂಬಾ ದಣಿವು, ಬಾಯಾರಿಕೆಯಲ್ಲಿ ಹಸುಗಳು ಅವು ಆ ಯಮುನೆ ನದಿ ಆ ಭಾಗದಲ್ಲಿ ಹೋಗಿ ನೀರನ್ನು ಕುಡಿದ್ರು. ಆ ಭಾಗವನ್ನ ಎಂದೂ ಕೂಡ ಹೋಗಬಾರದು ಅಲ್ಲಿ ಅಂತ ಹೇಳಿ ಹಿರಿಯ ಗೋಪರು ಆ ಎಚ್ಚರಿಕೆಯನ್ನ ನೀಡಿದ್ರು. ಆದರೂ ಕೂಡ ಈ ಗೋಪ ಬಾಲಕರು ಒಂದು ರೀತಿಯ ಕುತೂಹಲದಲ್ಲಿ, ಆಟಾಟಗಳಲ್ಲಿ ಆ ಕಡೆ ಹೋಗಿ ಅಲ್ಲಿ ಹಸುಗಳು ಆ ನೀರನ್ನ ಕುಡಿದಾಗ ಅವು ಮೂರ್ಛೆ ಬಿದ್ದು ಬಿಡ್ತವೆ. ಆ ಗೋಪ ಬಾಲಕರು ಕೂಡ ದಣಿವನ್ನ ಬಾಯಾರಿಕೆಯನ್ನ ತಡಿಲಾರದೆ ನೀರನ್ನ ಕುಡಿದಾಗ ಅವರು ಮೂರ್ಛಿತರಾಗ್ತಾರೆ. ಕೃಷ್ಣ ಅವರೆಲ್ಲರನ್ನ ಕಂಡು ಅವರನ್ನ ಮತ್ತೆ ಪಡೀಲಿಕ್ಕೆ ಅಂತ ಹೇಳಿ ತನ್ನ ದಿವ್ಯ ದೃಷ್ಟಿಯಿಂದ ಅವರನ್ನ ಪುನರ್ಜೀವಗೊಳಿಸ್ತಾನೆ. ಆ ಯಮುನಾ ನದಿಯ ವಿಷಕ್ಕೆ ಕಾರಣ ಏನು? ಯಾಕೆಂದ್ರೆ ಅಲ್ಲಿ ಒಂದು ದೊಡ್ಡ ವಿಷಕಾರಿ ಸರ್ಪ, ಅನೇಕ ಹೆಡೆಗಳುಳ್ಳಂತಹ ಸರ್ಪ, ಅದುವೇ ಕಾಳಿಂಗ ಅಲ್ಲಿ ವಾಸ ಮಾಡ್ತಾ ಇದ್ದ. ಅನೇಕ ವರ್ಷಗಳಿಂದ ವಾಸ ಮಾಡ್ತಾ ಇದ್ದ. ಅದು ಹೇಗೆ ಸಾಧ್ಯ? ಯಮುನೆ ಅದು ಭಗವಂತನ ನಿತ್ಯ ಲೀಲಾಸ್ಥಳಿ. ಆ ಯಮುನೆಯಲ್ಲಿದ್ರೂ ಕೂಡ ಅವನು ಪವಿತ್ರನಾಗಲಿಲ್ವಾ? ಅವನು ಹೇಗೆ ಇಷ್ಟು ದುಷ್ಟನಾಗಿ ಈ ವಿಷವನ್ನ ಹೊರಹೊಮ್ಮುತ್ತಿದ್ದ? ಆ ವಿಷದಿಂದ ಆ ಗೋಪ ಬಾಲಕರು, ನಂತರ ಎಲ್ಲ ಈ ಹಸುಗಳೆಲ್ಲವೂ ಕೂಡ ಮೂರ್ಛಿತ ಸಾವನ್ನೇ ಅಪ್ಪಿಬಿಟ್ಟಿದ್ವಲ್ಲ, ಇದಕ್ಕೆ ಕಾರಣ ಏನು ಅಂತ ನಮ್ಮ ಪರೀಕ್ಷಿತರು ಅತಿ ಉತ್ಸಾಹದಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಅವರು ಹೇಳ್ತಾರೆ, ಹೇಗೆ ಶುಕಮುನಿಗಳೇ, ಈ ಕಾಳಿಂಗನ ವಾಸ ಹೇಗೆ ವೃಂದಾವನದಲ್ಲಿ ಆಯಿತು? ಆ ಕಾಳಿಂಗ ಅವನು ಯಮುನೆಯಲ್ಲಿದ್ರೂ ಕೂಡ ಹೇಗೆ ಶುದ್ಧನಾಗಲಿಲ್ಲ? ಯಾಕೆಂದ್ರೆ ಅವನ ಹೃದಯದಲ್ಲಿ ಮಾಲಿನ್ಯ ಇತ್ತು. ಹೀಗೆ ಒಬ್ಬ ವ್ಯಕ್ತಿ ತನ್ನ ಹೃದಯದ ಪ್ರಜ್ಞೆ ಹೇಗಿದೆ ಅನ್ನೋದು ಅವನ ನಿಜ ಸ್ಥಿತಿಯನ್ನು ತಿಳಿಸಿಕೊಡುತ್ತೆ. ಯಮುನೆಯಲ್ಲಿದ್ರೂ ಕೂಡ ಕಾಳಿಂಗ ಪವಿತ್ರನಾಗಿರಲಿಲ್ಲ. ಹಾಗೆ ಅಂತಹ ಕ್ರೂರ ದುಷ್ಟರ ಮಧ್ಯೆ ಇದ್ರೂ ಕೂಡ ಪ್ರಹ್ಲಾದ ಕಲುಷಿತನಾಗಲಿಲ್ಲ, ವಿಭೀಷಣ ದೂಷಿತನಾಗಲಿಲ್ಲ ಅಲ್ವೇ? ಆ ವಿದುರ ಅಂತಹ ರಾಜಕೀಯದಿಂದ ಕೂಡಿದ್ದಂತಹ ಆ ಹಸ್ತಿನಾಪುರದಲ್ಲಿದ್ದರೂ ಕೂಡ ಅವನು ಪರಮಭಕ್ತನಾಗಿಯೇ ಇದ್ದ. ಇದು ಹೇಗೆ ಸಾಧ್ಯ? ಕೆಲವರು ಸಜ್ಜನರ ಸಂಘದಲ್ಲಿದ್ದರೂ ಕೂಡ ದುಷ್ಟರಾಗಿ ಉಳಿದು ಬಿಡ್ತಾರೆ, ಕೆಲವರು ದುಷ್ಟರ ಮಧ್ಯೆ ಇದ್ರೂ ಕೂಡ ಸಜ್ಜನರಾಗಿ ಬೆಳೀತಾರೆ. ಯಾಕೆಂದ್ರೆ ಅವರ ಪ್ರಜ್ಞೆಯಲ್ಲಿ, ಅವರ ಚಿತ್ತದಲ್ಲಿ ಹೇಗೆ ಭಗವಂತನ
ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ, ಗುರುವಿನ ಆದೇಶವನ್ನ ಪಾಲಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಕಾಳಿಂಗನ ಚಿತ್ತ ಅದು ದ್ವೇಷ ಅಸೂಯೆಗಳಿಂದ ಕೂಡಿತ್ತು. ಇದನ್ನ ಈ ವರ್ಣನೆಯಲ್ಲಿ ನಾವು ಕಾಣ್ತೀವಿ. ಪರೀಕ್ಷಿತ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ಹಲವು ವರ್ಷ ಯುಗಗಳಿಂದ ಈ ಕಾಳಿಂಗ ಅಲ್ಲಿ ವಾಸಿಸ್ತಾ ಇದ್ದ ಅಂತ ಹೇಳ್ತಾ ಇದ್ದೀರಾ, ಇದು ವಿವರವನ್ನು ನಾನು ತಿಳ್ಕೊಳ್ಬೇಕು, ಏನು ಇದರ ಕಾರಣ? ಹ? ನೋಡಿ, ಅದಕ್ಕೆ ಹೇಳೋದು ಪ್ರೀತಿ ಅಥವಾ ಪ್ರೇಮ ಅನ್ನೋದು ವಿವರಗಳಲ್ಲಿರುತ್ತೆ ಅಂತ ಹೇಳ್ತಾರೆ. ಅಟೆನ್ಷನ್ ಟು ಡೀಟೇಲ್ಸ್ ಇಸ್ ಅ ಸೈನ್ ಆಫ್ ಲವ್ ಅಂತ ಇಂಗ್ಲಿಷ್ನಲ್ಲಿ ಹೇಳಿದ್ದಾರೆ. ಸೊ ಹಾಗೆ ಭಗವಂತನ ಕುರಿತಾಗಿ ಎಷ್ಟು ವಿವರಗಳನ್ನ ತಿಳ್ಕೊಳ್ತೀವೋ ಅಷ್ಟು ನಾವು ಭಗವಂತನಲ್ಲಿ ಆಕರ್ಷಿತರಾಗ್ತೀವಿ. ಅವನೊಡನೆ ಆ ಪ್ರೀತಿ ಪ್ರೇಮವನ್ನು ಬೆಳೆಸಲಿಕ್ಕೆ ನಮ್ಮಲ್ಲಿ ಇಚ್ಛೆ ಹೆಚ್ಚಾಗಿ ಗಾಢವಾಗಿ ಮೂಡುತ್ತೆ ಅಲ್ವಾ? ಸೊ ಹಾಗಾಗಿ ನಾವು ಭಗವಂತನ ಕುರಿತಾಗಿ ಹೆಚ್ಚು ಹೆಚ್ಚು ತಿಳ್ಕೊಳ್ಬೇಕು. ಹೇಗೆ? ಈ ರೀತಿಯಾದಂತಹ ಭಾಗವತ ಶಾಸ್ತ್ರಗಳ ಮೂಲಕ, ಪ್ರಭುಪಾದರ ಪುಸ್ತಕಗಳನ್ನು ಓದೋದ್ರ ಮೂಲಕ ಹೀಗೆ ಪಡಿಬೇಕು. ಸೊ ಇಲ್ಲಿ ಪರೀಕ್ಷಿತ ಆ ಉತ್ಕಂಠ ಜಿಜ್ಞಾಸೆಯನ್ನ ಶುಕಮುನಿ ತನ್ನ ಗುರುಗಳ ಮುಂದೆ ಹೇಳ್ತಾ ಇದ್ದಾನೆ. ಕೃಷ್ಣನ ಆ ಉದಾರ ಅಮೃತ ಲೀಲೆಗಳನ್ನ ಯಾರು ತಾನೇ ಕೇಳಿ ತೃಪ್ತರಾಗಿದ್ದಾರೆ? ಹೇ ಗುರುಗಳೇ, ನಾನು ಅತೃಪ್ತನಾಗಿದ್ದೀನಿ, ಕೆಲವು ಅಷ್ಟೇ ಲೀಲೆಗಳನ್ನು ಹೇಳಿ ತಾವು ಹೀಗೆ ನಿಲ್ಲಿಸಬಾರದು. ಈ ಅತೃಪ್ತ ಹೃದಯವನ್ನ ತಾವು ದಯವಿಟ್ಟು ಉದ್ಧರಿಸಿರಿ ಅಂತ ಹೇಳಿ ಶುಕಮುನಿಗಳಿಗೆ ಬೇಡ್ಕೊಳ್ತಾ ಇದ್ದಾನೆ ಈ ಪರಮಭಕ್ತ ಪರೀಕ್ಷಿತ. ಆಗ ಶುಕಮುನಿಗಳು ಇವನಿಗೆ ಧನ್ಯವಾದವನ್ನ ಹೇಳ್ತಾರೆ. ಎಷ್ಟೋ ನಿನ್ನ ಭಗವಂತನ ಕುರಿತಾದಂತಹ ಉತ್ಸಾಹ, ಎಷ್ಟು ಆದರ್ಶನಪ್ಪ ನೀನು ಅಂತ ಹೇಳಿ ಅವರು ಆ ಕಾಳಿಂಗ ದಮನದ ಪ್ರಸಂಗವನ್ನ ಗಾಢ ಸ್ಮರಣೆಯಲ್ಲಿ ಚಿಂತಿಸಿ ಅವರು ವರ್ಣಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಯಮುನಾ ನದಿಯ ಒಂದು ಹಿನ್ನೀರಿನ ಭಾಗ, ಬ್ಯಾಕ್ ವಾಟರ್ಸ್ ಅಂತ ಹೇಳ್ತಾರೆ ನೋಡಿ. ರಥ ಅಂತ ಹೇಳಿದ್ದಾರೆ, ಅದೇ ಕಾಳಿಂಗ ರಥ. ರಥ ಅಂದ್ರೆ ಒಂದು ಸಣ್ಣ ಸರೋವರದಂತೆ. ಯಮುನಾ ಅದು ವಿಶಾಲವಾದಂತಹ ನದಿ, ಒಂದು ಸಣ್ಣ ಹಿನ್ನೀರಿನ ಭಾಗ, ಅಲ್ಲೊಂದು ದೊಡ್ಡ ಸರೋವರದಂತೆ ವ್ಯಾಪ್ತವಾಗಿತ್ತು. ಆ ಪ್ರದೇಶದಲ್ಲಿ ಈ ಅತಿ ವಿಷಕಾರಿಯಾದಂತಹ ಅನೇಕ ಹೆಡೆಯುಳ್ಳಂತಹ ಈ ಸರ್ಪ ಅಲ್ಲಿ ವಾಸಿಸ್ತಾ ಇತ್ತು. ಈತನ ವಿಷ ಎಷ್ಟು ದಾರುಣವಾಗಿತ್ತು ಅಂದ್ರೆ, ಆ ನದಿಯೂ ಕೂಡ ವಿಷದ ಪ್ರಭಾವದಿಂದ ಅತಿ ಗುಳ್ಳೆಗಳು ಉಂಟು ಮಾಡಿ ಕುದೀತಾ ಇತ್ತು. ಮೇಲೆ ಹಾರುವಂತಹ ಆ ಪಕ್ಷಿಗಳು ಕೂಡ ವಿಷದ ಅನಿಲದಿಂದ ಪರಿಣಾಮವಾಗಿ ಅವು ಮೂರ್ಛಿತವಾಗಿ ಸತ್ತು ಬೀಳ್ತಾ ಇದ್ವು. ಅನೇಕ ಪ್ರಾಣಿಗಳು ಸುತ್ತಮುತ್ತಲು ಎಲ್ಲವೂ ಕೂಡ ಸತ್ತು ಬೀಳ್ತಾ ಇದ್ವು. ಸುತ್ತಮುತ್ತಲಿರುವಂತಹ ಎಲ್ಲ ಮರಗಳು ಬೆಂದು ಎಲ್ಲ ಬತ್ತಿ ಹೋಗಿ ಮೃತವಾಗಿ ಬಿಟ್ಟಿದ್ವು. ಆ ದೊಡ್ಡ ಸರೋವರ, ಸುಮಾರು 8 ಮೈಲಿಯಷ್ಟು ಅಗಲವುಳ್ಳಂತಹ ಸರೋವರ, ಅದು ನಿರ್ಜನ ಪ್ರದೇಶವಾಗಿತ್ತು. ಈ ಕ್ರೂರಿ ಅತಿ ವಿಷಕಾರಿಯಾದಂತಹ ಈ ಸರ್ಪ ಕಾಳಿಂಗನ ಕಾರಣದಿಂದಾಗಿ. ಹಾಗೆ ಹೇಳಬೇಕಾದ್ರೆ ನಮ್ಮ ಪರೀಕ್ಷಿತ ಅತಿ ಒಂದು ರೀತಿಯ ಚಿಂತೆಯಲ್ಲಿದ್ದಾನೆ. ಅಂತಹ ಜಾಗಕ್ಕೆ ಕೃಷ್ಣ ಹೋಗಿದ್ದಾನ? ಆಗ ನಮ್ಮ ಶುಕಮುನಿಗಳು ಹೇಳ್ತಾರೆ, ಅಲ್ಲಿ ಒಂದು ಮರದ ಮೇಲೆ ಒಂದು ಮರ ಮಾತ್ರ ಜೀವಂತ ಇತ್ತು, ಅದು ಕದಂಬ ಮರ. ಶ್ರೀಕೃಷ್ಣ ತನ್ನ ಈ ಮಿತ್ರರ ಈ ದಾರುಣ ಸ್ಥಿತಿಯನ್ನ ಯೋಚಿಸಿದಾಗ ಅವರನ್ನ ಪುನರ್ಜೀವನಗೊಳಿಸ್ದ ಅವನು ತನ್ನ ದಿವ್ಯ ದೃಷ್ಟಿಯಿಂದ. ಆದರೆ ಈ ದುಷ್ಟ ಕಾಳಿಂಗನನ್ನ ಅವನು ದಂಡಿಸಬೇಕು ಅಂತ ಹೇಳಿ ಆಲೋಚಿಸಿ ಆ ನದಿಗೆ ಹಾರಿ ಅವನನ್ನ ದಂಡಿಸ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದಾನೆ. ತನ್ನ ಸೊಂಟದ ಬಟ್ಟೆಯನ್ನ ಅವನು ಬಿಗಿ ಮಾಡ್ಕೊಳ್ತಾನೆ. ಹತ್ತಿರದಲ್ಲಿರುವಂತಹ ಕದಂಬ ಮರವನ್ನ ಹತ್ತುತ್ತಾನೆ. ಕದಂಬ ಮರ ಪೂರ್ತಿ ನಿರ್ಜನವಾಗಿದ್ದಂತಹ ಎಲ್ಲ ಪ್ರಾಣಿ, ಎಲ್ಲ ರೀತಿಯ ಮರಗಳು ಬತ್ತಿ ಬೆಂಗಾಡಾಗಿದ್ದಂತಹ ಆ ನದಿಯ ಆ ಸರೋವರದ ಸುತ್ತಮುತ್ತಲಿನ ಜಾಗ, ಅಲ್ಲಿ ಹೇಗೆ ಕದಂಬ ಮರ ಬೆಳೆದು ನಿಂತಿತ್ತು? ಈ ಆಲೋಚನೆ ನಮ್ಮ ಪರೀಕ್ಷಿತನ ಬಳಿ ಬರ್ತಾ ಇದ್ದ ಹಾಗೆ ನಮ್ಮ ಶುಕಮುನಿಗಳು ಹೇಳ್ತಾರೆ, ಈ ಕದಂಬ ಮರ ಜೀವಂತವಾಗಿ ಹೇಗಿತ್ತು ಗೊತ್ತಾ? ಅಲ್ಲಿ ಗರುಡ ಬಂದು ತನ್ನ ಅಮೃತದ 2 ತೊಟಕುಗಳನ್ನು ಹಾಕಿ ಹೋಗಿದ್ದ. ಅದಲ್ಲದೆ ಈ ಕದಂಬ ಮರ ಭಗವಂತನ ಆ ನಿತ್ಯ ಲೀಲೆಯ ಸಹಾಯಕ್ಕೋಸ್ಕರ, ಸೇವೆಗೋಸ್ಕರ, ಭಗವಂತನ ಅವನ ದರ್ಶನಕ್ಕೋಸ್ಕರ ಹಂಬಲಪಟ್ಟು ಅತಿ ವಿಷಕಾರಿಯಾದಂತಹ ಪರಿಸರದಲ್ಲೂ ಕೂಡ ವಿಶ್ವಾಸದಲ್ಲಿ ಜೀವಂತ ಇತ್ತು. ನೋಡಿ ಎಷ್ಟು ಪ್ರಬಲ ಈ ಜಗತ್ತಿನಲ್ಲಿ ಭಗವಂತನ ಕುರಿತಾದಂತಹ ಶ್ರದ್ಧೆ, ವಿಶ್ವಾಸ ಅನ್ನೋದು. ಎಂತಹ ದುಷ್ಟ ಸಂದರ್ಭದಲ್ಲಿಯೂ ಕೂಡ ಭಕ್ತ ಭಗವಂತನ ಸ್ಮರಣೆಯಲ್ಲಿ
ಅವನ ರಕ್ಷಣೆಯ ಆ ಪರಮ ಆ ವಚನಗಳಲ್ಲಿ ಅವನು ನಿಷ್ಠೆಯಿಂದ ಅವನು ಆ, ತನ್ನ ಭಕ್ತಿಯಲ್ಲಿ ಮುನ್ನಡಿತಾನೆ ಅನ್ನೋದು ಈ ಕದಂಬ ಮರದಿಂದ ಕಾಣಸಿಗುತ್ತೆ. ಸೊ ಹೀಗೆ ಆ ಕದಂಬ ಮರದ ಮೇಲೆ ಭಗವಂತ ಮೇಲೇರ್ತಾನೆ. ಆ ಮೇಲೇರಿ ಹೇಗೆ ಒಬ್ಬ ವ್ಯಕ್ತಿ ನದಿಯಲ್ಲಿ ಆ ಆ, ಹಾರಲಿಕ್ಕೆ ಹೋಗಬೇಕಾದ್ರೆ ಅತಿ ಎತ್ತರದ ಜಾಗಕ್ಕೂ ಅಲ್ಲಿಂದ ಹಾರತಾನೋ, ಡೈವಿಂಗ್. ಸೊ ಹಾಗೆ ಈಗ ಭಗವಂತ ಆ ಕದಂಬದ ಮರ ಮೇಲೆ ಹೇರಿ ಆ ಸೊಂಟದ ಪಟ್ಟಿಯನ್ನ ಬಿಗಿ ಮಾಡಿ ಈಗ ಒಳಗೆ ಹಾರ್ದ. ಆ ಹಾರಿದ ತಕ್ಷಣವೇ ಅವನ ಆ ರಭಸವಾದಂತಹ ಆ ಹಾರುವಿಕೆ ಅತಿ ಅನೇಕ ಅಲೆಗಳನ್ನ ಏ, ಉಂಟು ಮಾಡಿತು ಆ ಸರೋವರದಲ್ಲಿ. ಅವನು ಹಾರಿದ ತಕ್ಷಣವೇ ಅಲ್ಲಿ ಅನೇಕ ರೀತಿಯ ಸರ್ಪಗಳಿದ್ವು, ಅವೆಲ್ಲವೂ ಕೂಡ ಕ್ರೋಧಿತವಾದವು. ಹ ಆ ಕ್ರೋಧದಲ್ಲಿ ಅವು ವಿಷವನ್ನ ಕಕ್ಕಿದವು. ಆಗ ಆ ನದಿ ಇನ್ನಷ್ಟು ವಿಷಪೂರ್ಣವಾಯಿತು. ಕೃಷ್ಣ ಯಾವುದ ಯಾವುದೇ ಒಂದು ಸರ್ಪಗಳಿಗೆ ಒಗ್ಗಡದೆ ಅವನು ಮುಕ್ತವಾಗಿ, ಒಂದು ಆನೆ ಹೇಗೆ ನೀರಿನಲ್ಲಿ ವಿಹರಿಸುತ್ತೋ, ಆ ರಾಯಲ್ ಎಲಿಫೆಂಟ್ ರಾಜ ಆನೆ ಹೇಗೆ ವಿಹರಿಸುತ್ತೋ ಹಾಗೆ ಅವನು ಈಜಾಡ್ತಾ ಇದ್ದಾನೆ, ಯಾವುದೇ ಭೀತಿ ಇಲ್ಲದೆ. ಆ ಆ ಆ, ಅವನ ಆ ಆ ಹಾರಿದಂತಹ ಶಬ್ದವನ್ನ ಕೇಳಿ, ಅವನು ಈಜಾಡ್ತಾ ಇರುವಂತಹ ಆ ಶಬ್ದವನ್ನ ಕೇಳಿ ಆ ಅತಿ ಕೋಪಿಷ್ಠನಾದಂತಹ ಆ ಕಾಳಿಂಗ ಅಲ್ಲಿ ಬರ್ತಾನೆ. ಆ ಸುಂದರವಾದಂತಹ ಬಾಲಕನ ರೂಪವನ್ನ ಕಂಡು "ವಾಹ್, ಎಷ್ಟು ಸುಂದರನಾಗಿದ್ದಾನೆ ಹುಡುಗ" ಅಂತ ಹೇಳಿ ಮನಸ್ಸಿನಲ್ಲೇ ಅವನನ್ನ ಸ್ತುತಿಸ್ತಾನೆ. ಆದ್ರೆ ಅವನ ದುಷ್ಟ ಸ್ವಭಾವ ಆದ ತಕ್ಷಣವೇ ಅವನನ್ನ ಆವರಿಸಿ ಆ ಸುಂದರವಾದಂತಹ ಆ ಗೋಪಾಲ ಕೃಷ್ಣನ ಎದೆಯ ಮೇಲೆ ತನ್ನ ಆ ವಿಷಕಾರಿಯ ಹಲ್ಲುಗಳಿಂದ ಅವನು ಕಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎದೆಯನ್ನ ಜೋರಾಗಿ ನಾಟ್ತಾನೆ. ಆ, ಅಷ್ಟೇ ಅಲ್ಲದೆ ಆ ಸುಂದರ ಕೃಷ್ಣನನ್ನ ಅವನು ತನ್ನ ಸುರುಳಿಗಳಲ್ಲಿ ಬಂಧಿತನಾಗಿಡಿಸ್ತಾನೆ. ಒಂದು ರೀತಿ ಹಾವು ಹೇಗೆ ಒಂದು ಇಲಿ ಅಥವಾ ಬೆಕ್ಕನ್ನ ಅಥವಾ ಯಾವುದೇ ಒಂದು ಪ್ರಾಣಿಯನ್ನ ತನ್ನ ಸರಪಳಿಗಳಲ್ಲಿ ಹೇಗೆ ಅದು ಬಂಧಿತ ಮಾಡಿ ಅದನ್ನು ತುಂಬಾ ಬಿಗಿ ಮಾಡಿ ಉಸಿರು ಕಟ್ಟಿಸಿ ಸಾಯಿಸಿ ನಂತರ ವಿಷದಿಂದ ಆ ವಿಷ ವಿಷವನ್ನ ತಟ್ಟಿಸಿ ಅದನ್ನ ಸಾಯಿಸುತ್ತೋ, ಹಾಗೆ ಈ ಕಾಳಿಂಗ ಆ ಆ ಸುಂದರ ಗೋಪಾಲನ ಮೇಲೆ ಈ ಆಕ್ರಮಣವನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅಲ್ಲಿ ದೂರದಲ್ಲಿ ಗೋಪ ಬಾಲಕರೆಲ್ಲರೂ ಕೂಡ "ಓ ಕೃಷ್ಣ, ಹ ಆ ಕ್ರೂರ ಸರ್ಪದ ಆ ಸುರುಳಿಗಳಲ್ಲಿ ಸಿಕ್ಕಿ ಹಾಕೊಂಡ್ಬಿಟ್ಟಿದ್ದಾನೆ." ಹ ಅದನ್ನು ನೋಡ್ತಾ ಇದ್ದಾರೆ. ಎಷ್ಟೊಂದು ಜನ ಮೂರ್ಛಿತರಾಗ್ಬಿಟ್ಟು, ಕೆಲವರು ಓಡೋಡಿ ಮತ್ತೆ ವೃಂದಾವನದ ಕಡೆ ಓಡಿ ಅಲ್ಲಿದ್ದಂತಹ ಎಲ್ಲ ಜನರಿಗೆ ಹೇಳಿದ್ರು. ಆಗ ಆ ನಂದ ಯಶೋದೆಯರಿಗೆ ಈ ಮಾತು ತಿಳಿದಾಗ, ಬಲರಾಮನಿಗೆ ಈ ಮಾತು ತಿಳಿದಾಗ ಎಲ್ಲರೂ ಕೂಡ ಎದ್ನೋ ಬಿದ್ನೋ ಅಂತೇಳಿ ಓಡೋಡಿ ಬಂದರು. ಅಲ್ಲಿ ಪೂರ್ತಿ ವೃಂದಾವನವೇ ಅಲ್ಲಿ ಬಂದಿತು. ಆ ಸಮಯದಲ್ಲಿ ಕೃಷ್ಣ ಆ ಕಾಳಿಂಗನ ಸರಳಿಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೆ. ಯಾವುದೇ ಒಂದು ಚಲನವಲನಗಳಿಲ್ಲದೆ ಅವನು ಸಿಕ್ಕಿ ಹಾಕಿಕೊಂಡಿದ್ದಾನೆ. ಸುಮಾರು 48 ನಿಮಿಷಗಳ ಕಾಲ ಕೃಷ್ಣ ಆ ಸ್ಥಿತಿಯಲ್ಲಿಯೇ ಇರ್ತಾನೆ. ಆಟ ಆಡ್ತಾ ಇದ್ದಾನೆ ಕೃಷ್ಣ. ಆದರೆ ಆಟದಲ್ಲಿ ರೋಮಾಂಚನ ಇರಬೇಕಲ್ವಾ? ಹಾಗಾಗಿ ಆ ಪ್ರತಿಸ್ಪರ್ಧಿಗೂ ಕೂಡ ವಿಜಯದ ಸ್ವಲ್ಪ ಅನುಭವವನ್ನು ನೀಡುವಂತೆ ಕೃಷ್ಣ ಆಟ ಆಡ್ತಾ ಇದ್ದಾನೆ. ಮುಂದೆ ಅವನದೇ ವಿಜಯ ಆಗುವುದುಂಟು. ಬಲರಾಮನಿಗೆ ಅದು ಗೊತ್ತಿತ್ತು. ಹಾಗಾಗಿ ಬಲರಾಮ ಅಲ್ಲಿ ಬಂದಾಗ ಅವನು ಯಾವುದೇ ಒಂದು ಭಯಕ್ಕೊಳಗಾಗದೆ ನಗುತ್ತಾ ಇದ್ದ ಕೃಷ್ಣನನ್ನು ನೋಡಿ. "ಹೇ ಕೃಷ್ಣ, ನಾನು ನಿನ್ನನ್ನ ಅನಂತ ಶೇಷನಾಗಿ ನಾನು ನಿನ್ನ ಸೇವೆ ಮಾಡಿದಾಗ ನೀನು ನನ್ನ ಮೇಲೆ ಮಲಗುತ್ತಾ ಇದ್ದೆ ವಿಷ್ಣುವಿನ ರೂಪದಲ್ಲಿ. ಆದರೆ ಎಂದೂ ಕೂಡ ನೀನು ಈ ರೀತಿಯಾಗಿ ನನ್ನನ್ನು ಅಪ್ಪಿಕೊಂಡು ಈ ಲೀಲೆಗಳನ್ನೆಂದು ಮಾಡಿರ್ಲಿಲ್ಲ ಅಲ್ವಾ? ಎಷ್ಟು ದಯಾಮಯನೋ ನೀನು, ಅಸುರನ ಮೇಲೂ ಕೂಡ ಇಂಥ ದುಷ್ಟರನ್ನು ಕೂಡ ನೀನು ಗೌರವಿಸ್ತಾ ಇಷ್ಟೊಂದು ಕೃಪೆನ ನೀಡ್ತಾ ಇದೀಯಾ" ಆ, ಅಂತ ಹೇಳಿ ಬಲರಾಮ ಭಗವಂತನ ಕೃಪೆಗೆ ಆಶ್ಚರ್ಯ ಪಡ್ತಾ ಇದ್ದಾನೆ, ಕೊರಗ್ತಾ ಇಲ್ಲ. ಆದರೆ ನಂದ ಯಶೋದೆ ಗೋಪ ಬಾಲಕರು ಎಲ್ಲರೂ ಕೂಡ ಆ ವಾತ್ಸಲ್ಯದಲ್ಲಿ ಸಾಖ್ಯದಲ್ಲಿ, "ಓ, ಆ ಕೃಷ್ಣನಿಗೆ ಎಷ್ಟು ದೊಡ್ಡ ವಿಪತ್ತು, ಹಾವಿನ ಹೆಡೆಯಲ್ಲಿ ಸಿಲುಕಿ ಹಾಕ್ಕೊಂಡಿದ್ದಾನೆ, ಏನು ಅಪಾಯ ಆಗುತ್ತೋ" ಅಂತ ಹೇಳಿ ನಂದ ಯಶೋದೆಯಂತೂ ಆ ನೀರಿನಲ್ಲಿ ಹಾರಲಿಕ್ಕೆ ಅಂತಾನೆ ಓಡ್ತಾಳೆ. ನಂದ ತಡಿತಾನೆ. ಬಲರಾಮ ಬಂದು ಮುಂದೆ ಹೇಳ್ತಾನೆ, "ಕೃಷ್ಣ ಅವನು ಆಟ ಆಡ್ತಾ ಇದ್ದಾನೆ, ಅವನದೇ ಜಯ ಆಗತ್ತೆ, ಹೆದರ್ಬೇಡಿ ಅಂತ ಹೇಳಿ ಅವರ ಕೈ ಹಿಡಿದು ನಿಲ್ಲಿಸ್ತಾನೆ. ಅವರು ಜೋರಾಗಿ ಏದುಸಿರು ಮಾಡ್ತಾ ಇದ್ದಾರೆ, ಮೂರ್ಛಿತರಾಗಿ ಬಿದ್ದುಬಿಟ್ಟಿದ್ದಾರೆ. ಕೃಷ್ಣ ಆ ಭಕ್ತರ ನೋವನ್ನು ಕಂಡು ಅವರಿಗೆ ಇನ್ನಷ್ಟು ನೋವನ್ನು ನೀಡಬಾರದು ಅಂತ ಹೇಳಿ ಮೆಲ್ಲಗೆ ಅವನು ಸಡಿಲವಾಗಲಿಕ್ಕೆ ಪ್ರಯತ್ನ ಪಡ್ತಾನೆ. ತನ್ನ ರೂಪವನ್ನ ಸ್ವಲ್ಪ ಹಿಗ್ಗಿಸ್ತಾನೆ.
ಮೆಲ್ಲಗೆ ಅವನು ಕುಗ್ಗಿಸಿ ಮತ್ತೆ ಆ ಬಂಧನದಿಂದ ಅವನು ಜಾರ್ಕೊಂಡು ಬಿಡ್ತಾನೆ. ನೋಡ್ತಿದ್ದಂತೆ ಕೃಷ್ಣ ಆ ಬಂಧನದಿಂದ ಜಾರ್ಕೊಂಡು ಬಿಟ್ಟ. ಅವನು ಒಂದು ಅತಿ ಆ, ಅತಿ ಏನ್ ಹೇಳ್ತಾರೆ, ತುಂಬಾ ಎಕ್ಸ್ಪರ್ಟ್ ಸ್ವಿಮ್ಮರ್ನಂತೆ, ಚಾಣಾಕ್ಷ ಈಜುಗಾರನಂತೆ ಈಗ ಕೃಷ್ಣ ಈಜಾಡ್ತಾ ಇದ್ದಾನೆ. ಈಜಾಡ್ತಾ ಇದ್ದಾನೆ. ಆ ದುಷ್ಟ ಸರ್ಪದ ಮುಂದೆಯೇ ಅವನ ಸುತ್ತಮುತ್ತಲೇ ಈಜಾಡ್ತಾ ಇದ್ದಾನೆ. ಆದ್ರೂ ಕೂಡ ಆ ದುಷ್ಟ ಸರ್ಪ ನೋಡ್ತಾ ಇದ್ದಾನೆ. ಓ, ಏನಿದು, ಹೀಗೆ ಇವನು ಈಜಾಡ್ತಾ ಇದ್ದೀನಿ, ಇವನು ಕಚ್ಚಿಬಿಡ್ತೀನಿ, ಇವನು ಹಿಡಿತೀನಿ ಅಂತ ಹೇಳ್ಬೇಕಾದ್ರೆ ಕೃಷ್ಣ ನುಸುಳಿಬಿಟ್ಟ. ನೋಡ್ತಾ ಇದ್ದಾಗೆ ಅವನು ಮಾಯವಾಗಿ ಬಿಟ್ಟ. ಹೀಗೆ ತುಂಬಾ ಚಾಣಾಕ್ಷ ಈಜುಗಾರನಂತೆ ಅವನು ಈಜಾಡ್ತಾ ಇದ್ದಾನೆ. ಆ ಅನೇಕ ಹೆಡೆಗಳುಂಟು ಆ ಕಾಳಿಂಗನಿಗೆ. ಆ ಅನೇಕ ಹೆಡೆಗಳು, ಅನೇಕ ಕಣ್ಣುಗಳಿಂದ ಕೂಡ ಕೃಷ್ಣನನ್ನ ಅವನು ದಿಟ್ಟಿಸಿ ನೋಡಿ ಅವನನ್ನ ಬಂಧಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಚಾಣಾಕ್ಷ ಕೃಷ್ಣ, ಆ ಗೋಪಾಲ. ಹ ಅವನು ನೋಡ್ತಾ ಇದ್ದಾಗ ಎಲ್ಲಿ ಹಿಡೀಲಿ ಅಂತ ಹೇಳಿ ಆ ಹೆಡೆಗಳೆಲ್ಲವೂ ಕೂಡ ಎಲ್ಲೆಲ್ಲೆಲ್ಲ ಹೋಗ್ತಾ ಇದ್ರು ಕೂಡ ಕೃಷ್ಣ ಎಷ್ಟು ಆ ಒಂದು ರೀತಿ ದಕ್ಷನಾಗಿ ಅವನು ಈಜ್ತಾ ಇದ್ದಾನೆ. ಆ ಸೆಣಸಾಟದಲ್ಲಿ ಹಿಡಿಲಿಕ್ಕಾಗ್ಲಿಲ್ಲ ಆ ಕಾಳಿಂಗನಿಗೆ. ಅವನು ತಲೆ ತಿರುಗಿ ಸುಸ್ತಾಗಿ ಬಿಟ್ಟ. ಕೃಷ್ಣನ ತಮಾಷೆಯನ್ನ ಕಂಡು ಅವನು ನಿಬ್ಬೆರಗಾಗಿ ಬಿಟ್ಟ. ಎಷ್ಟು ಚಾಣಾಕ್ಷನಪ್ಪ ಇವನು. ಅವನನ್ನು ಕಚ್ಚಲಿಕ್ಕೆ ಅಂತ ಎಷ್ಟು ಅವನ ಕ್ರೋಧ ಇನ್ನು ಹೆಚ್ಚಾಗ್ತಾ ಇದೆ. ಅವನನ್ನು ಹಿಡಿಬೇಕು ಅಂತ ಭಗವಂತ ಅವನ ಆ ಕಾಳಿಂಗನ ಸುತ್ತಮುತ್ತಲೇ ಈಜಾಡ್ತಾ ಅವನ ಶಕ್ತಿಯನ್ನ ಕುಗ್ಗಿಸಿ ಬಿಡ್ತಾನೆ. ಕೊನೆಗೆ ಸರಿಯಾದ ಸಮಯವನ್ನು ನೋಡಿ ಅವನ ಹೆಡೆಯ ಮೇಲೆ ಹಾರಬಿಡ್ತಾನೆ. ಆ ಹೆಡೆಯ ಮೇಲೆ ಹಾರ್ತಾ, ಓ, ಆ ಹೆಡೆ ಯಾವಾಗಾದ್ರೂ ಇದನ್ನ ಪ್ರಯತ್ನ ಮಾಡಬೇಡಿ, ಅಟ್ಲೀಸ್ಟ್ ತಿಳ್ಕೊಂಡಿರಿ, ಸರ್ಪದ ಶರೀರ ತುಂಬಾ ನಾಜೂಕಾಗಿರುತ್ತೆ, ತುಂಬಾ ಜಾರಿಕೆ ಉಳ್ಳಂತಹದ್ದು. ಅದನ್ನು ಮುಟ್ಟಿದ್ರು ಕೂಡ ವ್ಯಕ್ತಿ ಜಾರಿ ಬಿಡ್ತಾನೆ. ಅದಲ್ಲದೆ ಅದನ್ನು ಮುಟ್ಲಿಕ್ಕೆ ಹೋದ್ರೆ ಆ ವಿಷಪೂರಿತವಾದಂತಹ ಹಲ್ಲುಗಳಿಂದ ಆ ದುಷ್ಟ ಸರ್ಪ, ಅಸೂಯೆ ಉಳ್ಳಂಥದ್ದು ಆ ಜೀವಿ, ಅದರಲ್ಲಿ ದ್ವೇಷ, ಅಸೂಯೆ ಎನ್ನುವುದು ತುಂಬಿರುತ್ತೆ. ಅಂತಹ ಅಸೂಯೆ ಉಳ್ಳವರೇ ಈ ಸರ್ಪ ಯೋನಿಗಳಲ್ಲಿ ಜನ್ಮಗಳಲ್ಲಿ ಅವರು ಜನ್ಮ ಪಡೀತಾರೆ. ಇಂತಹ ದುಷ್ಟ ಜೀವಿ ಈ ಸರ್ಪ, ಆ ಸರ್ಪದೊಡನೆ ಆಟವಾಡ್ತಾ ಇದ್ದಾನೆ ಕೃಷ್ಣ. ಎಷ್ಟು ದಕ್ಷ ಚಾಣಾಕ್ಷ ರೀತಿಯಲ್ಲಿ ಆ ಹೆಡೆಗಳ ಮೇಲೆ ಹಾರ್ತಾ ಇದ್ದಾನೆ. ಒಂದು ಸಮಯದಲ್ಲಿ ತನ್ನ ಸೊಂಟದಲ್ಲಿದ್ದಂತಹ ಕೊಳಲನ್ನು ತೆಗೆದುಕೊಂಡ್ಬಿಟ್ಟ. ಅವನು ಕೊಳಲನ್ನ ಒಂದು ಕೈಲಿ ಬಾರಿಸ್ತಾ, ಇನ್ನೊಂದು ಕೈದಲ್ಲಿ ಅವನು ಆಟವಾಡ್ತಾ, ಆ ಕಾಲುಗಳಲ್ಲಿ ಅವನು ಒಂದು ಹೆಡೆಯಿಂದ ಇನ್ನೊಂದು ಹೆಡೆಗೆ ಹಾರ್ತಾ ಇದ್ದಾನೆ. ನೋಡ್ತಾ ಇದ್ದಾಗ ಏನು, ಈಗ ಆ ಕಾಳಿಂಗನ ಹೆಡೆ ಕೃಷ್ಣನನ್ನ ಕಚ್ಚಿಯೇ ಬಿಡ್ತು ಅನ್ನುವಾಗ ಕೃಷ್ಣ ಹಾರ್ಬಿಟ್ಟ. ಈ ರೀತಿಯಾಗಿ ತುಂಬಾ ಒಂದು ರೀತಿಯ ಚಾಣಾಕ್ಷ ನೃತ್ಯಗಾರನಂತೆ ನೃತ್ಯ ಮಾಡ್ತಾ ಇದ್ದಾನೆ. ಆ ಕಾಳಿಂಗ ಅವನ ಆ ಆಟಗಳಲ್ಲಿ, ಆ ತಮಾಷೆಗಳನ್ನ ನೋಡ್ತಾ ಅವನನ್ನ ಹಿಡಿಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಆಗದೇನೆ ಅವನ ಶಕ್ತಿ ಕುಗ್ಗಿ ಹೋಗ್ತಾ ಇದೆ. ಕೃಷ್ಣ ಆಟ ಆಡೋದ್ರಲ್ಲಿಯೇ ನೃತ್ಯ ಮಾಡ್ತಾ ಅನೇಕ ರೀತಿಯ ನಾಟ್ಯ ನೃತ್ಯವೇ ಪರಿಗಳಲ್ಲಿಯೇ ಈ ದುಷ್ಟನನ್ನ ಒಂದು ರೀತಿಯ ದಮನ ದಂಡ ಮಾಡ್ತಾ ಇದ್ದಾನೆ, ಶಿಕ್ಷೆ ನೀಡ್ತಾ ಇದ್ದಾನೆ. ನೋಡಿ, ಭಗವಂತ ಅನೇಕ ರೀತಿಯ ಕಾರ್ಯಗಳನ್ನು ಒಮ್ಮೆಗೆ ಮಾಡ್ತಾನೆ. ಅವನಲ್ಲಿ ಆನಂದ ಅನ್ನೋದು ಎಷ್ಟು ತುಂಬಿದೆ ಅಂದ್ರೆ, ಅವನನ್ನ ಆನಂದ ಘನಮೂರ್ತಿ ಅಂತ ಹೇಳ್ತೀವಿ. ಅವನು ಮಾಡೋ ಪ್ರತಿ ಕಾರ್ಯದಲ್ಲೂ ಎಷ್ಟು ಆನಂದ ಇರುತ್ತೆ. ಅವನು ನೃತ್ಯ ಮಾಡ್ತಾ ಇದ್ದಾನೆ, ಅತಿ ಭೀತಿ ಉಳ್ಳಂತಹ ಸ್ಥಿತಿ, ಆದ್ರೆ ಅಷ್ಟೇ ಅವನ ಕಾರ್ಯಗಳಲ್ಲಿ ಅಷ್ಟು ಆನಂದ ಹೊರಹೊಮ್ಮುತ್ತಾ ಇದೆ. ಅವನ ನೃತ್ಯ, ಕಾಳಿಂಗ ನರ್ತನ, ಅಖಿಲ ಕಲಾ ಆದಿಗುರು ಅಂತ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ನೃತ್ಯ ಇದು ಅವನು ಕಲಿತಂತಹ, ಅವನಲ್ಲಿ ಯಾವಾಗಲೂ ಇರುವಂತಹ ಈ ಅತಿ ಅನಂತ ಕಲೆಗಳಲ್ಲಿ ಒಂದು. ಮುಖ್ಯವಾಗಿ 64 ಕಲೆಗಳಂತ ಏನು ಹೇಳ್ತೀವಿ, ಅದರಲ್ಲಿ ನೃತ್ಯ ಕೂಡ ಒಂದು. ಕೃಷ್ಣ ಈ ನೃತ್ಯವನ್ನ ಅವನು ಮಾಡ್ತಾ ಇದ್ದಾನೆ. ಆಕ್ಚುಲಿ ಸಾಕಷ್ಟು ಬಾರಿ ನಾವು ಕೇಳ್ತೀವಿ, ಆ ಪರಮೇಶ್ವರ ಶಿವ ಅವನು ನೃತ್ಯದಲ್ಲಿ ಅತಿ ಪ್ರವೀಣ ಅಂತ. ಆದರೆ ಕೃಷ್ಣನ ನೃತ್ಯವನ್ನ ಈ ಸಮಯದಲ್ಲಿ ದೇವತೆಗಳು, ಶಿವನು ಕೂಡ ಅಲ್ಲಿ ಬಂದು ನೋಡ್ತಾ ಇದ್ದಾನೆ. ಎಷ್ಟು ಪ್ರವೀಣನಾಗಿದ್ದಾನೆ ಈ ಕೃಷ್ಣ, ಪ್ರವೀಣ ಕೃಷ್ಣ ನೃತ್ಯ ಮಾಡ್ತಾ ಇದ್ದಾನೆ. ನಟವರ ನೃತ್ಯನ ಮನೋಹರ. ಅವನು ಆ ಒಂದು ಹೆಡೆಯಿಂದ ಇನ್ನೊಂದು ಹೆಡೆಗೆ ಹಾರ್ತಾ ಅನೇಕ ರೀತಿಯ ಹಾವಭಾವಗಳಲ್ಲಿ ನೃತ್ಯ ಮಾಡ್ತಾ ಇದ್ದಾನೆ. ಅದು ಎಲ್ಲ ನಾಟ್ಯಗಳ ಉಗಮ, ಅದು ಆದಿ ನೃತ್ಯ, ಅದು ಶಿವನ ತಾಂಡವಕ್ಕೂ ಮೀರಿದ್ದಂಥದ್ದು.
ಶಿವನು ಕೂಡ ಆನಂದದಲ್ಲಿ ಆ ನೃತ್ಯವನ್ನು ನೋಡ್ತಾ ತನ್ನ ಡಮರುವನ್ನ, ಆಗ ದೇವತೆಗಳೆಲ್ಲರೂ ಕೂಡ ತಮ್ಮ ಆ ವಾದ್ಯಗಳನ್ನ ಎಲ್ಲವನ್ನು ಕೂಡ ಆ ಕೃಷ್ಣನ ಆ ತಾಳಕ್ಕೆ, ಅವನ ನೃತ್ಯಕ್ಕೆ ಅವರು ಕೂಡ ಜೋಡಿಸ್ತಾ ಇದ್ದಾರೆ. ಗಂಧರ್ವರು, ವಿದ್ಯಾಧರರು ಎಲ್ಲರೂ ಕೂಡ ಶಭಾಷ್ ಕೃಷ್ಣ, ಎಂತಹ ಈ ಅಮೋಘವಾದಂತಹ ಲೀಲೆ ಇದು. ಹ? ಕಾಳಿಂಗನ ಮೇಲೆ ಅತಿ ಅಪಾಯಕಾರಿಯಾದಂತಹ ಈ ಸನ್ನಿವೇಶದಲ್ಲಿಯೂ ಕೂಡ ನೀನು ಎಷ್ಟು ಮನೋಹರವಾಗಿ, ತಾಳಬದ್ಧವಾಗಿ, ಸಂಗೀತಪೂರ್ಣವಾಗಿ ನೀನು ಈ ನೃತ್ಯವನ್ನ ಮಾಡ್ತಾ ಇದ್ದೀಯಾ. ಇದನ್ನ ನೀನು ಮಾತ್ರ ಮಾಡಬಲ್ಲೆ, ಯಾರು ಮಾಡ್ಲಿಕ್ಕಾಗದಿಲ್ಲ. ಹ? ಕಾಳಿಂಗನ ದಮನವಾಗ್ತಾ ಇದೆ. ಕೃಷ್ಣನ ಅತಿ ನಾಜೂಕಾದಂತಹ ಆ ಪಾದಗಳು, ಆ ಪಾದಗಳ ಬಣ್ಣವೂ ಬದಲಾಗ್ತಾ ಇದೆ. ಆ ಕಾಳಿಂಗನ ಹೆಡೆಯ ಮೇಲಿರುವಂತಹ ಮಣಿಗಳ ಬೆಳಕು ಕೃಷ್ಣನ ಪಾದದ ಮೇಲೆ ಬೀಳ್ತಾ ಇದೆ. ಕೃಷ್ಣನ ಪಾದದಲ್ಲಿ ಹೊಳಪನ್ನು ಉಂಟು ಮಾಡ್ತಾ ಇದೆ. ಅದಲ್ಲದೆ ಕೃಷ್ಣನ ಪಾದವೇ ಅತಿ ರಮಣೀಯವಾದದ್ದು. ಅದನ್ನ ನೋಡ್ತಾ ನೋಡ್ತಾ ಇರುವಂತಹ ಜನರೆಲ್ಲರೂ ಎಷ್ಟು ಮನೋಹರವಾಗಿ ಕಾಣ್ತಾ ಇದೆ. ಆದರೆ ಕಾಳಿಂಗನಿಗೆ ಅದು ಅತಿ ಕರಾಳವಾದಂತಹ ಅನುಭವವಾಗಿತ್ತು. ತನ್ನ ತಲೆಯ ಮೇಲೆ, ಹೆಡೆಯ ಮೇಲೆ ವಜ್ರ ಪಾತವೇ, ಸಿಡಿಲಿನ ಪಾತವೇ ಆದಂತಿತ್ತು. ಅವನು ಅಷ್ಟು ನರಳುತ್ತಾ ಇದ್ದ. ಆ ಕೃಷ್ಣನ ಅತಿ ಕೋಮಲವಾದಂತಹ ಪಾದಗಳು ನೋಡ್ಲಿಕ್ಕೆ ಯಾರು ಕೂಡ ಅಯ್ಯೋ ಎಷ್ಟು ಮೃದುವಾಗಿವೆ ಅಂತ ಅಂದ್ಕೊಳ್ತಾರೆ. ಅದೇ ಅತಿ ಮೃದುವಾದಂತಹ ಪಾದಗಳು ಅತಿ ಕಠೋರವಾದ ವಜ್ರದಂತೆ ಈ ದುಷ್ಟ ಕಾಳಿಯನ ಮೇಲೆ ಅನುಭವವಾಗ್ತಾ ಇತ್ತು. ಆ ಅವನಿಗೆ ಅನೇಕ ಹೆಡೆಗಳಿದ್ವು. ಅದರಲ್ಲೂ ಮುಖ್ಯವಾಗಿ 100,000 ಹೆಡೆಗಳು. ಆ ಎಲ್ಲ ಹೆಡೆಗಳಲ್ಲೂ ಕೂಡ ಆ ಒಬ್ಬ ಬಾಲಕನನ್ನ ಹಿಡಿಲಿಕ್ಕೆ, ಕಚ್ಚಲಿಕ್ಕೆ ಅಂತ ಎಲ್ಲವೂ ಪ್ರಯತ್ನಿಸ್ತಾ ಇದ್ದಾವೆ. ಆದರೆ ಒಂದೊಂದು ಹೆಡೆಯ ಮೇಲೆ ಅವನ ಆ ನೃತ್ಯದ ಆ ಹೊಡೆತ ಏನಿದೆ, ಆ ಪಾತ ಏನಿದೆ, ಅದರ ಕಾರಣದಿಂದ ಒಂದೊಂದು ಹೆಡೆಯೂ ಕೂಡ ಸತ್ತು ಬಿದ್ದಂತೆ ಕೆಳಗೆ ಉರುಳಿ ಬೀಳ್ತಾ ಇದೆ. ಎಲ್ಲರೂ ನೋಡ್ತಾ ನೋಡ್ತಾ ಇದ್ದಂತೆ ಒಂದೊಂದು ಹೆಡೆ ಬೀಳ್ತಾ ಇದೆ. ಆ ಸರ್ಪ ಪೂರ್ತಿಯಾಗಿ ಒಂದು ರೀತಿ ಸೋಲನ್ನೊಪ್ಪಿಬಿಟ್ಟಿದೆ. ವಿಷವನ್ನ ಕಕ್ಕುತ್ತಾ ಇದೆ, ರಕ್ತವನ್ನ ಕಕ್ಕುತ್ತಾ ಇದೆ. ದೂರದಿಂದ ನೋಡ್ತಾ ಇದ್ದಂತಹ ಆ ಕಾಳಿಂಗನ ಹೆಂಡತಿಯರು, ನಾಗಪತ್ನಿಯರು, ಅವರೆಲ್ಲರೂ ಇಲ್ಲಿವರೆಗೆ ನಮ್ಮ ಅತಿ ದುಷ್ಟ ಪತಿಯ ಉದ್ಧಾರ ಆಗ್ತಾ ಇದೆ, ಒಳ್ಳೇದು ಅವನು ಸತ್ತು ಬಿಟ್ರೆ, ಭಗವಂತನ ಕೈಯಿಂದ ಸತ್ತರಿಗೆ ಅವನಿಗೆ ಅತಿ ಉನ್ನತವಾದಂತಹ ಸ್ಥಿತಿ, ಮೋಕ್ಷ ಅದು ದೊರಕತ್ತೆ ಅಂತ ಅವರೆಲ್ಲ ಯೋಚನೆ ಮಾಡ್ತಾ ಇದ್ರು. ಆದರೆ ಆ ಅತಿ ನೋವನ್ನು ಅನುಭವಿಸುತ್ತಿದ್ದಂತಹ ಆ ದುಷ್ಟ ಕಾಳಿಂಗ, ಅವನಲ್ಲಿದ್ದಂತಹ ಈಗ ದ್ವೇಷ, ಆ ಅಸೂಯೆಗಳೆಲ್ಲವೂ ಕೂಡ ಈಗ ಕುಗ್ಗಿ ಹೋಗಿಬಿಟ್ಟಿದ್ದಾವೆ. ಈ ಬಾಲಕ ಸಾಮಾನ್ಯನಲ್ಲ. ಹೊರರೂಪದಲ್ಲಿ ಗೋಪಾಲನಂತೆ ಕಾಣ್ತಾ ಇದ್ದಾನೆ, ಆದರೆ ಇವನೇ ಎಲ್ಲರ ಒಡೆಯ. ಸೃಷ್ಟಿ ಸ್ಥಿತಿ ಲಯಗಳ ಮೂಲ ಇವನು. ಸ್ವಯಂ ಭಗವಾನ್ ಶ್ರೀ ಕೃಷ್ಣ ಇವನು. ನನ್ನ ಹೆಂಡತಿಯರು ಯಾವಾಗ್ಲೂ ಇದನ್ನ ಹೇಳ್ತಾ ಇದ್ರು ನನಗೆ. ಅವರು ಭಕ್ತರು, ಅವರು ಹೇಳ್ತಾ ಇದ್ರು ಕೂಡ ನಾನು ಎಂದೂ ಕೂಡ ಕಿವಿಗೊಟ್ಟಿರಲಿಲ್ಲ. ಅವರ ಮಾತುಗಳ ಪರಿಣಾಮವಾಗಿಯೇ ಇರಬೇಕು ಇವತ್ತು ಈ ಪರಮಪುರುಷನ ಸಾನ್ನಿಧ್ಯ, ಅವನ ಸಂಘ ನನಗೆ ದೊರಕ್ತಾ ಇದೆ. ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಈ ಕಾಳಿಂಗ. ನಾನು ಎಷ್ಟು ದುಷ್ಟನಾಗಿದ್ದೆ, ಭಗವಂತನ ಪ್ರಿಯ ಭಕ್ತರನ್ನ ಕೊಲ್ಲಲಿಕ್ಕೆ ಭಗವಂತನನ್ನ ಮೇಲೆಯೂ ಕೂಡ ನಾನು ಆಕ್ರಮಣ ಮಾಡ್ತಾ ಇದ್ದೆ. ಆಗ ಆ ಕಾಳಿಂಗನ ಪತ್ನಿಯರೆಲ್ಲರೂ ಕೂಡ ದಣಿದು ಕುಗ್ಗೆ ಹೋಗಿದ್ದಂತಹ ಕಾಳಿಂಗನ ಮುಂದೆ ಬಂದು, ಓ ಭಗವಂತ, ಈಗ ಇಲ್ಲಿವರೆಗೆ ನೀನು ಅವನನ್ನು ಕೊಂದಿದ್ರೇನೆ ಸರಿ ಅಂತ ಹೇಳಿ ನಾವು ಭಾವಿಸ್ತಾ ಇದ್ವಿ. ಆದ್ರೆ ಈಗ ಅವನಿಗೊಂದು ಇನ್ನೊಮ್ಮೆ ಅವಕಾಶವನ್ನ ನೀಡು. ಅವನು ಈಗ ನಮ್ರನಾಗಿದ್ದಾನೆ, ಭಕ್ತನಾಗ್ತಾನೆ. ಆ, ಅದಕ್ಕಿಂತ ಪರಮ ಕಲ್ಯಾಣ ಆಗಕ್ಕೆ ಸಾಧ್ಯವೇ ನಮ್ಮ ಗಂಡನಿಗೆ ಅಂತ ಹೇಳಿ ಅವರೆಲ್ಲರೂ ತಮ್ಮ ಮಕ್ಕಳನ್ನ ಕರೆದು ಬಂದು ಮುಂದೆ ಆ ಸಣ್ಣ ಸಣ್ಣ ಹಾವಿನ ಮರಿಗಳನ್ನ ಕರೆತಂದು ಅವರೆಲ್ಲರೂ ಕೂಡ ಅಲ್ಲಿ ನಮಸ್ಕಾರ ಮಾಡಿ ನಿಲ್ತಾ ಇದ್ದಾರೆ. ಆ ಕಾಳಿಂಗನ ಮೇಲೆ ನಿಂತು ನೃತ್ಯ ಕೊಳಲನ್ನು ಊದ್ತಾ ಇರುವ ಕೃಷ್ಣನಿಗೆ ಈ ನಾಗಪತ್ನಿಯರು ಸ್ತುತಿಯನ್ನ ಮಾಡ್ತಾರೆ. ಇವರು ಭಕ್ತರಾಗಿದ್ದರು. ಈ ಕಾಳಿಂಗನ ಮೇಲೆ ಭಗವಂತನ ಈ ಅತೀವ ಕೃಪೆಗೆ ಕಾರಣ ಇವರೇ. ಭಗವಂತ ಆ ಕಾಳಿಂಗನನ್ನ ಕೊಂದೇ ಬಿಟ್ಟಿದ್ದ, ಆದರೆ ಅವನಿಗೆ ಇನ್ನೊಂದು ಅವಕಾಶ ನೀಡಿದ್ದಕ್ಕೆ ಕಾರಣ ಈ ನಾಗಪತ್ನಿಯರ ಭಕ್ತಿಯೇ. ನೋಡಿ ಇಲ್ಲಿ ಅವ್ರು ಏನ್ ಹೇಳ್ತಾರೆ, ಭಗವಂತ ನೀನು ಯಾವುದೇ ರೀತಿಯಲ್ಲೂ ಕೂಡ ಜೀವಿಯ ಜೊತೆ ವ್ಯವಹರಿಸಿದರೆ ಅದು ಆ ಜೀವಿಗೆ ಅತಿ ಉತ್ತಮವಾದ ಲಾಭವೇ. ನೀನು ಆ ಆ, ಅವರಿಗೆ ಲಾಭವನ್ನ ನೀಡಿದ್ರೂ ಕೂಡ ಅಥವಾ ಶಿಕ್ಷೆಯನ್ನು ನೀಡಿದ್ರೂ ಕೂಡ ಅದು ಪರಮ ಕಲ್ಯಾಣವೇ. ನೀನು ಈಗ ಶಿಕ್ಷೆಯನ್ನು ನೀಡ್ತಾ ಇದ್ದೀಯಾ, ಕಾಳಿಂಗನನ್ನ ನೀನು ಮರ್ದಿಸ್ತಾ ಇದ್ದೀಯಾ ಅಥವಾ ದಮನ ಮಾಡ್ತಾ ಇದ್ದೀಯಾ, ಇದು ನಿನ್ನ ಕರುಣೆ. ಹ? ಏನು ತಪಸ್ಸು ಮಾಡಿದ್ದ ನನ್ನ ಗಂಡ, ಏನು ಯಜ್ಞ ಯಾಗಾದಿಗಳನ್ನ ಮಾಡಿದ್ದ, ಅವನ ತಲೆಯ ಮೇಲೆ ನಿನ್ನ
ಆ ಅನುಪಮವಾದಂತಹ ಆ ಪಾದದ ಸ್ಪರ್ಶ, ಆ ಪಾದದ ಧೂಳಿನ ಸ್ಪರ್ಶವಾಗ್ತಾ ಇದೆ. ಲಕ್ಷ್ಮಿಯೂ ಕೂಡ ಇದನ್ನ ಹಂಬಲಿಸ್ತಾಳೆ. ಆ ಬ್ರಹ್ಮ ರುದ್ರಾದಿ ದೇವತೆಗಳು ಕೂಡ ಸದಾ ಇದನ್ನ ಅಭಿಲಾಷೆ ಪಡ್ತಾರೆ. ಅವರಿಗೆ ದೊರಕದಂತಹ ಭಾಗ್ಯ ಈ ನಮ್ಮ ದುಷ್ಟ ನಮ್ಮ ಗಂಡನಿಗೆ ದೊರಕಿತು. ಇದಕ್ಕಿಂತ ಲಾಭ, ಇದಕ್ಕಿಂತ ಅತಿ ಅದೃಷ್ಟ ನಮ್ಮದಾಗೋಕ್ ಸಾಧ್ಯವೇ? ಎಲ್ಲರೂ ಕೂಡ ಬಯಸುವಂತಹ ಈ ಅತಿ ಪರಮ ಅನುಗ್ರಹವನ್ನು ನೀಡಿದೆಯಾ. ಅತಿ ನಿಕೃಷ್ಟವಾದಂತಹ ಜನ್ಮ ಅದು ಹಾವಿನ ಜನ್ಮ. ತಮೋಗುಣದಿಂದ ಪೂರ್ತಿಯಾಗಿ ಪರಿಪೂರ್ಣ ತಮೋಗುಣದಲ್ಲಿರುವಂತಹ ದ್ವೇಷ ಅಸೂಯೆಗಳಿಂದ ಆ ಬೇರೆಯವರಿಗೆ ನೋವನ್ನುಂಟು ಮಾಡುವ ಮನೋಭಾವದಲ್ಲಿರುವಂತಹ ಆ ಶರೀರದಲ್ಲಿ ಜನ್ಮಿಸಿರುವಂಥದ್ದು. ಅದು ಅದು ಪರಮ ಅಜ್ಞಾನವನ್ನೇ ತೋರಿಸುತ್ತೆ, ತಮೋಗುಣವನ್ನು ತೋರಿಸುತ್ತೆ. ಆದರೂ ಕೂಡ ಅಂತಹ ಶರೀರದಲ್ಲಿದ್ರೂ ಕೂಡ ಏನನ್ನು ಸಾಧಿಸ್ಲಿಕ್ಕಾಗೋದಿಲ್ವೋ ಅದನ್ನ ನಿಮ್ಮ ಅನುಗ್ರಹದಿಂದ ಪಡೆದ ಈ ನನ್ನ ಗಂಡ ಕಾಳಿಂಗ. ಹೇ ಭಗವಂತ, ಹೇ ಪರಮಾತ್ಮ, ಹೇ ಮಹಾತ್ಮ, ಹೇ ಕಾಲರೂಪ, ಹೇ ಭಕ್ತರಿಗೆ ಮಾತ್ರ ಗೋಚರಿಸುವವನೇ. ಈ ರೀತಿಯಾಗಿ ಅನೇಕ ರೀತಿ ನಾಗಪತ್ನಿಯರು ಸ್ತುತಿಯನ್ನ ಮಾಡ್ತಾರೆ. ಪದೇ ಪದೇ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ ಭಗವಂತನಿಗೆ. ಅವರು ಅವ್ರು ಹೇಳ್ತಾರೆ, ನಿನಗೆ ಯಾವುದೇ ಕರ್ತವ್ಯ, ಯಾವುದೇ ನಿರ್ಬಂಧಗಳಿಲ್ಲದ್ರೂ ಕೂಡ ನೀನು ಈ ಸೃಷ್ಟಿಯನ್ನ ಈ ನಿಭಾಯಿಸ್ತೀಯ. ನಿನ್ನ ಶಕ್ತಿಗಳಿಂದ, ನಿನ್ನ ವಿಸ್ತಾರಗಳಿಂದ ಈ ಅಸ್ತಿತ್ವವನ್ನು ನಿಭಾಯಿಸ್ತೀಯ. ನಂತರ ಲಯವಾದ ಮೇಲೆ ಸಂರಕ್ಷಿಸುತ್ತೀಯ. ಈ ನಿನ್ನ ಶಕ್ತಿಗಳೇ ಭೌತಿಕ ಜಗತ್ತಿನಲ್ಲಿ ಮೂರು ಗುಣಗಳಾಗಿ ಪರಿವರ್ತಿಸಿ ಈ ಜಗತ್ತನ್ನು ನಿಭಾಯಿಸ್ತಾ ಇದ್ದಾವೆ. ಅದರಲ್ಲೂ ಕೂಡ ನೀನು ಸ್ವತಃ ಗೋಚರಿಸಿದಾಗ ನೀನು ಪರಮದಯಾಳು. ತಮೋಗುಣದಲ್ಲಿರೋರಿಗೆ ನೀನು ವಿಶೇಷವಾಗಿ ರಕ್ಷಣೆಯನ್ನ ನೀಡ್ತಾ ಇದ್ದೀಯ. ಹೇ ಪರಮ ದಯಾಳು, ಈ ನಮ್ಮ ಗಂಡನ ಅಪರಾಧವನ್ನು ದಯವಿಟ್ಟು ಕ್ಷಮಿಸು, ಮತ್ತೊಂದು ಅವಕಾಶ ನೀಡು. ಬಹುಶಃ ಅವನು ಕಲ್ತಿದ್ದಾನೆ, ಪಾಠವನ್ನು ಕಲ್ತಿದ್ದಾನೆ, ನಿನ್ನ ಭಕ್ತನಾಗ್ತಾನೆ. ಅವನಿಗೊಂದು ಅವಕಾಶ ನೀಡು. ನೀ ಏನು ಮಾಡ್ಬೇಕಂತಿದ್ಯಾ ಅದನ್ನು ನಮಗೆ ತಿಳಿಸು. ನಿಮ್ಮ ಆಜ್ಞೆಯನ್ನು ನಾವು ಶಿರಸಾ ಪಾಲಿಸ್ತೀವಿ. ದಯವಿಟ್ಟು ಇದೊಂದು ಅವಕಾಶವನ್ನ ನೀಡು ಅಂತ ಅವರು ಬೇಡಿಕೊಳ್ತಾರೆ. ಕೃಷ್ಣ ಅವರ ಮಾತಿಗೆ ಕಿವಿಗೊಟ್ಟು ಅವರಿಗೆ ಅನುಗ್ರಹವನ್ನು ನೀಡ್ತಾನೆ. ಭಗವಂತ ಆ ಹೇಳಲಿಕ್ಕೂ ಮುಂಚೆ ತನ್ನ ಪತ್ನಿಯರ ಮಾತನ್ನು ಕೇಳಿದಂತಹ ಕಾಳಿಂಗ ಅವನು ಕೂಡ ಸ್ತುತಿ ಮಾಡ್ತಾನೆ. ಎಷ್ಟು ಸುಸ್ತಾಗಿ ಹೋಗಿಬಿಟ್ಟಿತ್ತು, ಪೂರ್ತಿಯಾಗಿ ಅವನ ಚಿತ್ತ ನಮ್ರವಾಗಿ ಪೂರ್ತಿ ಪರಾಭವವಾಗಿತ್ತು. ಭಗವಂತನ ಆಶ್ರಯವನ್ನ ಹಂಬಲಿಸ್ತಾ ಇದ್ದ ಕಾಳಿಂಗ ತನ್ನ ಹೆಂಡತಿಯರ ಮಾತನ್ನೇ ಗುಯ್ಗುಡ್ತಾ ಇದ್ದಾನೆ. ಅವನಿಗೆ ಹೇಳಲಿಕ್ಕೂ ಆಗ್ತಾ ಇಲ್ಲ. ಬುದ್ಧಿ ಚಿತ್ತಗಳೆಲ್ಲವೂ ಕೂಡ ಸೋತು ಹೋಗಿಬಿಟ್ಟಿದ್ದಾವೆ. ನಾನು ಹುಟ್ಟಿನಿಂದ ಅಸೂಯೆ ದ್ವೇಷದಲ್ಲೇ ಇದ್ದವನು. ನನ್ನ ಶರೀರವೇ ಹಾಗೆ, ನನ್ನ ಸ್ವಭಾವವೇ ಹಾಗೆ. ಹೇಗೆ ನಾನು ಸ್ವಭಾವವನ್ನು ತ್ಯಜಿಸ್ಲಿಕ್ಕೆ ಸಾಧ್ಯ? ಭಗವಂತ, ನನ್ನ ಈ ಸ್ವಭಾವಕ್ಕೆ ನೀನು ಕೋಪಗೊಂಡ್ರೆ ಹೇಗೆ? ಇದೆಲ್ಲವೂ ಕೂಡ ನಿನ್ನ ಆಯೋಜನೆಯಿಂದ ಅಲ್ವೇ, ನಿನ್ನ ಶಕ್ತಿಯಿಂದ ಅಲ್ವೇ ಈ ಆಯೋಜನೆ ಆಗೋದು. ದಯವಿಟ್ಟು ನೀನು ಯಾವುದು ನನಗೆ ಯೋಗ್ಯವೋ ಅದನ್ನ ನೀಡು. ನಿನ್ನ ಕರುಣೆಯಂತೆ ನಾನು ಸ್ವೀಕರಿಸ್ತೀನಿ. ದಯವಿಟ್ಟು ನೀನು ನನಗೆ ಭಕ್ತಿಯನ್ನು ಮಾಡಲಿಕ್ಕೆ ಅವಕಾಶವನ್ನ ನೀಡು, ಉಚಿತವಾದ ದಂಡವನ್ನ ನೀಡು, ಆದ್ರೆ ದಯವಿಟ್ಟು ಪ್ರಾಣದಾನವನ್ನ ನೀಡು ಅಂತ ಹೇಳಿ ಕಾಳಿಂಗ ಬೇಡ್ಕೊಳ್ತಾನೆ. ತನ್ನ ಪತ್ನಿಯರ ಮಾತನ್ನೇ ಹೇಳ್ದ. ಆಗ ಶ್ರೀಕೃಷ್ಣ ಉತ್ತರಿಸ್ತಾನೆ, ಹೇ ಸರ್ಪ, ಹೇ ಕಾಳಿಂಗ, ನನ್ನ ಭಕ್ತರನ್ನ ನೀನು ನೋಯಿಸಿದ್ದರಿಂದ ನನಗೆ ಅತೀವವಾದಂತಹ ಕೋಪವಿತ್ತು ನಿನ್ನ ಮೇಲೆ. ಆದರೆ ನಿನ್ನ ಪತ್ನಿಯರು ನನ್ನ ಭಕ್ತರೇ, ಹಾಗಾಗಿ ಅವರ ಮಾತನ್ನ ನಾನು ಸ್ವೀಕರಿಸಿ ನಿನಗೆ ಅಭಯದಾನವನ್ನ ನೀಡ್ತಾ ಇದ್ದೀನಿ. ಆದರೆ ನೀನು ವೃಂದಾವನದಲ್ಲಿ ಇರಲಿಕ್ಕಾಗೋದಿಲ್ಲ. ಈ ವೃಂದಾವನವನ್ನು ತ್ಯಜಿಸಿ ನೀನು ಸಾಗರಕ್ಕೆ ಹೋಗಬೇಕು. ಈ ವೃಂದಾವನ ಇದು ನನ್ನ ಭಕ್ತರ ತಾಣ. ಇಲ್ಲಿ ಈ ರೀತಿಯಾಗಿ ನಿನ್ನಂತಹ ದುಷ್ಟರು ಇದ್ದರೂ ಕೂಡ ಅವರನ್ನ ನೋಡಿ ಹೆದರುತ್ತಾರೆ. ಬೇಡ, ನನ್ನ ಲೀಲೆಗಳಲ್ಲಿ ನೀನು ತೊಡಕಾಗ್ತೀಯ, ನೀನು ಹೋಗಿಬಿಡು. ಈ ನದಿಯನ್ನ ತೊರಿ. ಎಲ್ಲರೂ ಕೂಡ ಈ ನದಿಯನ್ನ, ಈ ಸರೋವರವನ್ನ ಆನಂದಿಸಲಿ. ನನ್ನ ಲೀಲೆಗಳಲ್ಲಿ ಇದೆಲ್ಲವೂ ಕೂಡ ಅನುಕೂಲವಾಗುತ್ತೆ. ಹೀಗೆ ಹೇಳಿದ ಮೇಲೆ ಆ ಆಜ್ಞೆಯನ್ನ ಶಿರಸ ಪಾಲಿಸಿ ಕಾಳಿಂಗ ತನ್ನೆಲ್ಲ ಕುಟುಂಬದವರನ್ನ ಸೇರಿಸಿಕೊಂಡು ಅವನು ಆ ಯಮುನೆಯನ್ನ ತೊರೆದು ಸಾಗರವನ್ನು ಪ್ರವೇಶಿಸ್ತಾನೆ. ಆದರೆ ಒಂದು ಪ್ರಶ್ನೆ ಬರಬಹುದು, ಈ ಕಾಳಿಂಗ ಹೇಗೆ ಯಮುನೆಯನ್ನ ಪ್ರವೇಶಿಸಿದ? ಆ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಶುಕಮುನಿಗಳು ಕಥೆಯನ್ನು ಮುಂದೆ ವರೆಸ್ತಾ ಹೇಳ್ತಾರೆ. ಬಹು ವರ್ಷಗಳ ಹಿಂದೆ, ಬಹು ಯುಗಗಳ ಹಿಂದೆ
ಕಾಳಿಂಗ ಆ ಗರುಡನನ್ನ ಮೇಲೆ ಕೆಲವು ಅಪರಾಧವನ್ನೇ ಎಸಗಿದ್ದ. ಅವನು ಆಕ್ಚುಲಿ ಹೇಳ್ಬೇಕಂದ್ರೆ ಅವನು ಒಂದು ಜಂಬೂ ದ್ವೀಪದ ಆ, ರಮಣಕ ದ್ವೀಪ ಅನ್ನುವಂತಹ ಒಂದು ದ್ವೀಪದಲ್ಲಿ ಅವನು ಸಾಗರದಲ್ಲಿ ಅಲ್ಲಿ ವಾಸಿಸ್ತಾ ಇದ್ದ. ಅವನು ಕಶ್ಯಪ ಕದ್ರುವಿನ ಮಗ. ಆ, ಹೇಳಬೇಕಂದ್ರೆ ಆ ವಾಸುಕಿಯ ಸಹೋದರ ಅವನು. ಆ, ಆದರೆ ಕೆಲವು ತಪ್ಪು ಕಾರ್ಯಗಳಿಂದಾಗಿ ಅವನು ಆ ಗರುಡನ ಕುರಿತಾಗಿ ಒಂದು ಅಪರಾಧವನ್ನ ಎಸಗ್ತಾನೆ. ಗರುಡ ಅವನನ್ನ ಆಕ್ರಮಿಸಲಿಕ್ಕೆ ಬಂದಾಗ ಅವನು ಯಮುನಾ ನದಿಯ ಆಶ್ರಯವನ್ನ ಪಡಿತಾನೆ. ಯಮುನಾ ನದಿ ಹತ್ರ ಗರುಡನಿಗೆ ಒಂದು ಶಾಪ ಆಗಿಬಿಟ್ಟಿತ್ತು. ಯಮುನಾ ನದಿಯ ಬಳಿ ಅವನು ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಶಾಪದ ಕಾರಣ ಏನು? ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಯಾಕೆಂದ್ರೆ ಗರುಡನ ಆ ಹಿಂದಿನ ಪ್ರಸಂಗ ಅದನ್ನ ಶುಕಮುನಿಗಳು ಮುಂದೆ ವರ್ಣಿಸ್ತಾರೆ. ಹೀಗೆ ಈ ಕಾಳಿಂಗ ದಮನ ಲೀಲೆಯಲ್ಲಿ ಅತಿ ದುಷ್ಟನಾದಂತಹ ಅತಿ ಕ್ರೂರವಾದಂತಹ ಈ ಸರ್ಪನನ್ನ ಕೃಷ್ಣ ದಂಡಿಸಿದ, ಕೊಲ್ಲಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ನಮ್ಮ ಆಚಾರ್ಯರಾದಂತಹ ಭಕ್ತಿವಿನೋದ್ ಠಾಕೂರರು ಕೃಷ್ಣ ಸಂಹಿತೆಯಲ್ಲಿ ಹೇಳ್ತಾರೆ. ಈ ಕಾಳಿಂಗ ಅಸೂಯೆ, ದ್ವೇಷ, ಕ್ರೌರ್ಯ, ಕುತಂತ್ರವನ್ನ ತೋರಿಸ್ತಾನೆ. ಆ? ಅತಿ ಪವಿತ್ರವಾದ ಯಮುನೆಯಲ್ಲೂ ಕೂಡ ಅವನು ಮಾಲಿನ್ಯವನ್ನು ಹರಡ್ತಾನೆ. ಆ? ಹಾಗೆ ಕೆಲವೊಮ್ಮೆ ಭಕ್ತರ ಸಮುದಾಯದಲ್ಲಿದ್ದಾಗಲೂ ಕೂಡ ಆ, ಕೆಲವರ ಮನೋಭಾವದ ಕಾರಣದಿಂದಾಗಿ ಪಿಸು ಮಾತುಗಳು, ತಪ್ಪು ಮನೋಭಾವಗಳು, ಅಪರಾಧಗಳು, ಕುತಂತ್ರಗಳು ಇವುಗಳೆಲ್ಲವೂ ಕೂಡ ಈ ಕಾಳಿಂಗನ ಪ್ರತೀಕ. ಅಂತಹ ದುಷ್ಟ ಭಾವನೆಗಳಿಂದ ನಾವು ಆ ಶುದ್ಧ ಆಧ್ಯಾತ್ಮಿಕ ಪರಿಸರವನ್ನು ನಾವು ಕಲುಷಿತಗೊಳಿಸ್ತೀವಿ. ಹಾಗಾಗಿ ಅಂತಹ ಮನೋಭಾವದಿಂದ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಆಚಾರ್ಯರಲ್ಲಿ ಹೇಳ್ತಾರೆ. ಕಾಳಿಂಗನ ಉದ್ಧಾರ ಆಗಿದ್ದು ಅವನ ಭಕ್ತ ಪತ್ನಿಯರಿಂದ, ಅವರ ಪ್ರಾರ್ಥನೆಯಿಂದ ಮಾತ್ರ. ಹಾಗಾಗಿ ಅವರು ಅಲ್ಲಿ ಕೃಷ್ಣ ಆ ಕಾಳಿಂಗನನ್ನ ಕೊಲ್ಲಲಿಲ್ಲ. ಆದ್ರೆ ವೃಂದಾವನವನ್ನ ತೊರೆದು ನೀನು ಹೋಗಬೇಕು ಅಂತ ಹೇಳಿ ಕೃಷ್ಣ ಆದೇಶಿಸ್ತಾನೆ. ಆ ಕಾಳಿಂಗನ ಮೇಲೆ ಕೃಷ್ಣ ನೀಡಿದಂತಹ ಆ ವರ್ತನೆಯ ಶಿಕ್ಷೆ ಏನಿದೆ ಅದು ಅವನ ಹೃದಯದಲ್ಲಿದ್ದಂತಹ ಎಲ್ಲ ದುಷ್ಟಗಳನ್ನ ನಿವಾರಿಸ್ತು. ಕೃಷ್ಣನ ಆ ಪಾದಸ್ಪರ್ಶದಿಂದ ಅವನ ಅಮೋಘವಾದಂತಹ ನೃತ್ಯವೂ ಕೂಡ ಎಲ್ಲವೂ ಹೊರಹೊಮ್ಮಿತು. ಅತಿ ಮನೋಹರವೂ ಇತ್ತು, ಅಷ್ಟೇ ಅದು ದಾರುಣವೂ ಆಗಿತ್ತು ಕಾಳಿಂಗನಿಗೆ. ಹೀಗೆ ಕೃಷ್ಣ ತನ್ನ ಅದ್ಭುತ ನೃತ್ಯ ಮಾತ್ರದಿಂದ ಅತಿ ದುಷ್ಟನಾದಂತಹ ಕಾಳಿಂಗನನ್ನ ಶಿಕ್ಷಿಸಿದ. ಹೀಗೆ ನಾವು ಕೂಡ ನಮ್ಮ ಮನಸ್ಸಿನಲ್ಲಿರುವಂತಹ ಈ ದುಷ್ಟ ಭಾವಗಳನ್ನ ಹೊರಹಾಕಬೇಕಂದ್ರೆ ಆ ಭಗವಂತನ ಆಶ್ರಯವನ್ನ ಪಡಿಬೇಕು, ಅವನ ಪಾದದ ಆಶ್ರಯವನ್ನ ಪಡಿಬೇಕು. ಕೆಲವೊಮ್ಮೆ ಶಾಸ್ತ್ರಗಳಲ್ಲಿ ವರ್ಣನೆ ಇದೆ, ಈ ಎಲುಬಿಲ್ಲದಂತಹ ಈ ನಾಲಿಗೆ ಹಾವಿನಂತೆ ಕೆಟ್ಟ ಮಾತುಗಳನ್ನ, ದ್ವೇಷವನ್ನ ಹೊರಹೊಮ್ಮುತ್ತಾ ಇರುತ್ತೆ. ಈ ಅನೇಕ ಹೆಡೆಗಳುಳ್ಳಂತಹ ಈ ಕಾಳಿಂಗನ ಉದ್ಧಾರ ಆಗಿದ್ದು ಭಗವಂತನ ಪಾದಸ್ಪರ್ಶದಿಂದ. ಹಾಗೆಯೇ ಈ ದುಷ್ಟ ನಾಲಿಗೆಯ ಉದ್ಧಾರ ಅದು ಆಗುವುದು ಭಗವಂತನ ಪವಿತ್ರ ನಾಮದ ಸ್ಪರ್ಶದಿಂದ. ಆ ಶುದ್ಧ ನಾಮಗಳು, ಭಗವಂತನ ಪವಿತ್ರ ನಾಮಗಳು, ಗೋವಿಂದ, ದಾಮೋದರ, ಮಾಧವ, ಅನಂತ ನಾಮಗಳು, ಮುಖ್ಯವಾಗಿ ಆ ಮಹಾಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಹಾಮಂತ್ರಗಳನ್ನ ಶ್ರದ್ಧೆಯಿಂದ ನಿತ್ಯವೂ ಪಠಿಸ್ತಾ ಆ ಭಗವಂತನ ಕುರಿತಾಗಿ ಅವನ ಗುಣಗಳನ್ನು ಸ್ಮರಿಸ್ತಾ ನಡೆದಾಗ ಆ ದ್ವೇಷ ಭಾವಗಳು ತೊಲಗುತ್ತವೆ. ಇದನ್ನ ಈ ಕಾಳಿಂಗ ಮರ್ದನ ಲೀಲೆಯಿಂದ ನಮ್ಮ ಆಚಾರ್ಯರು ತಿಳಿಸಿಕೊಡ್ತಾರೆ. ತಮ್ಗೆಲ್ಲರಿಗೂ ಕೂಡ ಪ್ರಣಾಮವನ್ನು ಸಲ್ಲಿಸ್ತಾ ಈ ದಿನದ ಚರ್ಚೆಯನ್ನ ಇಲ್ಲಿ ವಿರಾಮ ಮಾಡ್ತೀವಿ. ನಾಳೆಯ ಚರ್ಚೆಯಲ್ಲಿ ಆ ಗರುಡ ಯಾಕೆ ಯಮುನೆಯನ್ನ ಪ್ರವೇಶಿಸಲಿಕ್ಕೆ ಆಗಲಿಲ್ಲ, ಅದರ ಹಿಂದೆ ಕೂಡ ಒಳ್ಳೆಯ ಒಂದು ಮರ್ಮ ಉಂಟು. ಅದನ್ನು ಕೂಡ ನಾಳೆಯ ಚರ್ಚೆಯಲ್ಲಿ ನೋಡೋಣ. ಅದಲ್ಲದೆ ಕೃಷ್ಣ ಇನ್ನೊಂದು ಬಾರಿ ಕಾಡನ್ನು ಪ್ರವೇಶಿಸಿದಾಗ ಕಾಡಿನಲ್ಲಿ ಕಾಡ್ಗಿಚ್ಚು ಹತ್ತು ಬಿಡ್ತು, ಬೆಂಕಿ. ಅದು ಕೂಡ ಒಬ್ಬ ಅಸುರನೇ ಆಗಿತ್ತು. ಎಲ್ಲರೂ ಕೂಡ ಭಯಭೀತರಾಗಿ ಬಿಟ್ಟಿದ್ರು ಆ ಕಾಡ್ಗಿಚ್ಚಿನಿಂದ. ಕಾಡೆಲ್ಲವೂ ಬೆಂಕಿಮಯವಾಗಿತ್ತು. ಆಗ ಕೃಷ್ಣ ಎಲ್ಲರಿಗೂ ಕೂಡ ಕಣ್ಣು ಮುಚ್ಚಿ ಹೇಳಿ ಆನಂತರ ಕಾಡ್ಗಿಚ್ಚಿನ ಪಾನವನ್ನ ಮಾಡ್ತಾನೆ. ದಾವಾನಲ ಪಾನ ಅಂತ ಹೇಳ್ತಾರೆ. ಆ ಲೀಲೆಯ ವರ್ಣನೆಯನ್ನು ಕೂಡ ನಾಳೆ ನೋಡೋಣ. ಅದಲ್ಲದೆ ಪ್ರಲಂಬನ ಉದ್ಧಾರ ಬಲರಾಮನ ಕೈಯಿಂದ ಆದದ್ದು, ಅದು ಕೂಡ ವಿಶೇಷವಾದಂತಹ ಲೀಲೆ. ಈ ಎಲ್ಲ ಲೀಲೆಗಳನ್ನ ಮುಂದಿನ ಸಂಚಿಕೆ, ನಾಳೆಯ ಸಂಚಿಕೆಯಲ್ಲಿ ನಾವು ಮುಂದೆ ಬರೆಸೋಣ.
ಆ ಈ ದಿನದ ಸಂಚಿಕೆಯಲ್ಲಿ ನಾವು ಮುಖ್ಯವಾಗಿ ನಾವು ನೋಡಿದ್ವಿ ಹೇಗೆ ಆ ಕಾಳಿಂಗನ ಉದ್ಧಾರ, ಕಾಳಿಂಗ ಅವನ ಲೀಲೆಯಲ್ಲಿ ಹೇಗೆ ಅವನು ಅತಿ ದುಷ್ಟ ರೀತಿಯಲ್ಲಿ ವರ್ತಿಸಿದ, ಕೃಷ್ಣ ಹೇಗೆ ಮನೋಹರ ರೂಪದಲ್ಲಿ ಭಗವಂತ ಅವನ ಮೇಲೆ ಅನುಗ್ರಹವನ್ನ ತೋರಿಸಿ, ಅವನ ಪತ್ನಿಯರು ಭಕ್ತರಾಗಿದ್ದರಿಂದ ಅವನಿಗೂ ಕೂಡ ಆ ಭಕ್ತಿಯ ಲಾಭ ದೊರಕಿತು. ಹಾಗೆ ಕೃಷ್ಣ ಅವರನ್ನು ಅನುಗ್ರಹಿಸಿ ವೃಂದಾವನನ ತೊರೆದು ಹೋಗಿ ಅಂತ ಹೇಳಿ ಆದೇಶ ನೀಡಿದ. ಅದರಿಂದ ಸಾಕಷ್ಟು ಒಳ್ಳೆಯ ಭಕ್ತಿಗೆ ಅನುಕೂಲವಾಗುವಂತಹ ಪಾಠಗಳನ್ನ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಅವೆಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ತುಂಬ ತುಂಬ ಧನ್ಯವಾದ. ನಾಳೆ ಈ ಚರ್ಚೆ ಮುಂದುವರಿಯುತ್ತೆ. ನಾಳೆಯ ಚರ್ಚೆಯಲ್ಲಿ ಅತಿ ಮನೋಹರವಾದಂತಹ ಭಗವಂತನ ದಾವಾನಲ ಪಾನ, ಅನಂತರ ಪ್ರಲಂಬನ ಉದ್ಧಾರ, ಅವೆಲ್ಲವುಗಳನ್ನು ಕೂಡ ನಾಳೆ ಚರ್ಚಿಸೋಣ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ